PC ಇರ್ಬೋದು, PSI ಇರ್ಬೋದು, SD ಇರ್ಬೋದು, FD ಇರ್ಬೋದು, ಅಥವಾ KSL ಇರ್ಬೋದು, ಅಥವಾ SSC ಇರ್ಬೋದು. ಓಕೆ, ಅದ್ ಬಿಟ್ರೆ ಆರ್ಮಿಯಲ್ಲಿ ಕೆಲವೊಂದಿಷ್ಟು ತಿರುವನಂತಪುರಂ, ನಂತರ ತಮಿಳುನಾಡು ರಾಜ್ಯ, ಚೆನ್ನೈ, ನಂತರ ಬಂದು ಇತಿಹಾಸ, ಹಿಸ್ಟ್ರಿ, ಭಾರತದ ಸಂವಿಧಾನ, ಅರ್ಥಶಾಸ್ತ್ರ ಬರುವಂತಹ ಎಲ್ಲ ವಿಷಯಗಳು 1956ರಂದು ರಚನೆಯಾಗಿರುವಂತಹ ನಮ್ಮ ಕರ್ನಾಟಕ ರಾಜ್ಯ. ಇದರ ಮೊದಲ ಹೆಸರು ಮೈಸೂರು ರಾಜ್ಯ. ಮೈಸೂರು ಕಡೆಗೆ ಬರುವಂತಹ ಪ್ರಮುಖ ರಾಜ್ಯ ಮಹಾರಾಷ್ಟ್ರ. ಯಾವುದು? ಮಹಾರಾಷ್ಟ್ರ. ಆಗ್ನೇಯ ಮತ್ತು ದಕ್ಷಿಣಕ್ಕೆ ಇರುವಂತಹ ಭಾಗ ತಮಿಳುನಾಡು. 31 ಜಿಲ್ಲೆಗಳು. ಅದರಲ್ಲಿ 371 ಜೆ ವಿಧಿ, ಅಂದ್ರೆ ಸಂವಿಧಾನದಲ್ಲಿ ಬರುವಂತಹ ಒಂದು ವಿಧಿ 371 ಜೆ ವಿಧಿ ಇದೆ. ನಂತರ ಬೆಂಗಳೂರು ನಗರ ನಿರ್ಮಾಪಕ ಕೆಂಪೇಗೌಡ, ಅಲ್ಲಿ ಇರುವಂತಹ ವಿಧಾನಸಭೆಯ ನಿರ್ಮಾಪಕ ಯಾರಪ್ಪ ಅಂದ್ರ ಕೆಂಗಲ್ ಹನುಮಂತಯ್ಯ. ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅದನ್ನ ಬಿಟ್ರೆ ಬಜ್ಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದಿಲ್ವಾ ಮಂಗಳೂರು. ಅದೇನಪ್ಪ ಅಂದ್ರ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಇರುವುದಿಲ್ಲಪ್ಪ ಅಂದ್ರ ಕೊಡಗು ಜಿಲ್ಲೆ. ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್. ಸಂಜೀವಿನಿ ಕೋಚಿಂಗ್ ಸೆಂಟರ್ ಎಮ್ಗನ್ಮಾಡಿ ಗೌರ್ಮೆಂಟ್ ಹುದ್ದೆಗಳಿಗೆ ತಯಾರಿ ಮಾಡುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ತರಬೇತಿ ಕೇಂದ್ರ. KS, PSI, PC, SDA, FDA, ಇಂಡಿಯನ್ ಆರ್ಮಿ ಅಗ್ನಿವೀರ್ ಹಾಗೂ SSCಯಲ್ಲಿ ಬರುವಂತಹ GD ಹುದ್ದೆಗಳು, CISF, CRPF, ಅಸ್ಸಾಂ ರೈಫಲ್, BSF, ITBP ಎಲ್ಲ ಹುದ್ದೆಗಳಿರುವಂತಹದೊಂದು ತರಬೇತಿ ಕೇಂದ್ರ. ಸಂಸ್ಥೆಯಿಂದ ಹಲವಾರು ವ್ಯಕ್ತಿಗಳು ಕೂಡ ಉತ್ತೀರ್ಣರಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅದರೊಂದಿಗೆ ಇದು ನಮ್ಮ ಮೊದಲ ಪ್ರಯತ್ನ, ಒಂದು ಆನ್ಲೈನ್ ತರಬೇತಿ ನೀಡಲಾಗುವಂತಹ ಒಂದು ಪ್ರಥಮ ಹಂತ. ಅದರಲ್ಲಿಯೂ ಕೂಡ ನಾವು ನಮ್ಮ ಸಂಸ್ಥೆಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಸಿಗುವ ಒಂದು ವಿಷಯಗಳ ಜ್ಞಾನ ಮತ್ತು ಸಾಮಾನ್ಯ ಅಧ್ಯಯನ, ಅದರಲ್ಲಿ ಪ್ರಮುಖವಾಗಿ ಬರುವಂತಹ ನಮ್ಮ ವಿಷಯಗಳು ಅಥವಾ ಗವರ್ನಮೆಂಟ್ ಹುದ್ದೆಗಳಿಗೆ ಇರುವಂತಹ ಪ್ರಮುಖ ವಿಷಯಗಳು ಒಂದು ಇತಿಹಾಸ, ಹಿಸ್ಟ್ರಿ, ಭಾರತದ ಸಂವಿಧಾನ, ಭಾರತದ ಭೂಗೋಳಶಾಸ್ತ್ರ, ಜಿಯೋಗ್ರಫಿ, ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಮತ್ತು ವರ್ಲ್ಡ್ ಜಿಯೋಗ್ರಫಿ. ಇತಿಹಾಸದಲ್ಲಿ ಬರುವಂತಹ ಪ್ರಮುಖ ಏನ್ಸಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ ಮತ್ತು ನಮ್ಮ ಮಾಡರ್ನ್ ಹಿಸ್ಟ್ರಿ. ಓಕೆ, ಇದಾದ ನಂತರ ಬರುವಂತಹ ಪ್ರಮುಖ ಭಾಗ ನಮ್ಮ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಎಲ್ಲ ವಿಷಯಗಳು, ಅದರೊಂದಿಗೆ ನಮ್ಮ ವಿಜ್ಞಾನ ಅಥವಾ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ, ಸೈನ್ಸ್ ಅಂಡ್ ಟೆಕ್ ಹಾಗೂ ನಮ್ಮ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು, ಈ ಎಲ್ಲ ವಿಷಯಗಳು ಒಳಗೊಂಡು ಅಲ್ಲಿ ಬರುವಂತಹ ಪ್ರಮುಖ ಭಾಗನೇ ನಮ್ಮ ಸಾಮಾನ್ಯ ಜ್ಞಾನದಲ್ಲಿ ಬರುವಂತಹ ಕೆಲವೊಂದಿಷ್ಟ ವಿಷಯಗಳು, ಅದರಲ್ಲಿ ಪ್ರಮುಖವಾಗಿ ನಮ್ಮ ಭಾರತದ ರಾಜ್ಯಗಳು ಹಾಗೂ ಪ್ರಪಂಚದ ಪ್ರಮುಖ ರಾಷ್ಟ್ರಗಳು, ಭಾರತ ರಾಜ್ಯಗಳೊಂದಿಗೆ ಇರುವಂತಹ ನಮ್ಮ ಕೇಂದ್ರದ ಪ್ರದೇಶಗಳು, ಓಕೆ, ಅಥವಾ ಕೇಂದ್ರದಲ್ಲಿ ಬರುವಂತಹ ಆಡಳಿತ ಮಾಡುವಂತಹ ಪ್ರಮುಖ ಪ್ರದೇಶಗಳು, ಅದರಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯದ ಎಲ್ಲ ಜ್ಞಾನ, ಓಕೆ, ಅಥವಾ ಇರುವಂತಹ ಪ್ರಮುಖ ನಮ್ಮ ಭಾರತ ದೇಶದ ಪ್ರಮುಖ 28 ರಾಜ್ಯಗಳು ಮತ್ತು 8 UTsಗಳಿಗೆ ಇರುವಂತಹ ಜ್ಞಾನ, ಹಾಗೂ ಭಾರತ ದೇಶ ಅಂತ ಹೇಳಿದ ಕೂಡಲೇ ಇಲ್ಲಿ ಬರುವಂತಹ ಪ್ರಮುಖವಾಗಿ ಭೌಗೋಳಿಕ ಅಧ್ಯಯನ ಮತ್ತು ರಾಜಕೀಯವಾಗಿರುವಂತಹ ಅಧ್ಯಯನ, ಇವೆಲ್ಲದರ ಬಗ್ಗೆ ನಾವು ಅಧ್ಯಯನ ಮಾಡುವುದು ಬಹಳ ಪ್ರಮುಖ. ಕಾರಣ, ಒಂದು ಸರ್ಕಾರಿ ಹುದ್ದೆ, ಆ ಸರ್ಕಾರಿ ಹುದ್ದೆಗಿರುವಂತಹ ಕೆಲವೊಂದಿಷ್ಟ ವಿಷಯಗಳು, ಅದರಲ್ಲಿ ಪ್ರಮುಖವಾಗಿ ನಮ್ಮ ಸಂಸ್ಥೆ ಸಂಜೀವಿನಿ ಕೋಚಿಂಗ್ ಸೆಂಟರ್ದಿಂದ ಬರುವಂತಹ ಒಂದು ಆನ್ಲೈನ್ ತರಬೇತಿ. ಅದೇನಪ್ಪಾ ಅಂದ್ರ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ಉಚಿತವಾಗಿ ಎಲ್ಲರಿಗೂ ಕೂಡ ನಾವು ನೀಡುತ್ತಿರುವಂತಹ ಒಂದು ತರಬೇತಿ. ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲವಾಗಲೆಂದು ಹೇಳುತ್ತಾ ಮತ್ತು ಎಲ್ಲ ವಿದ್ಯಾರ್ಥಿಗಳು ತಮ್ಮ ಕನಸನ್ನು ನನಸಾಗಿಸಿ ಗವರ್ನಮೆಂಟ್ ಹುದ್ದೆಗಳಿಗೆ ಪಾಸಾಗಿ ತಮ್ಮ ಸೇವೆಯನ್ನ ಸಲ್ಲಿಸಬೇಕೆಂದ ನಮ್ಮ ಒಂದು ಅಭಿಪ್ರಾಯ. ಇದರ ಮುಖಾಂತರ ಭಾರತದಲ್ಲಿ ಬರುವಂತಹ ಪ್ರಮುಖ ರಾಜ್ಯಗಳು ಅಂತ ಹೇಳಿದ್ರೆ, ಪ್ರಥಮವಾಗಿ ಭಾರತ ದೇಶ ಅಂತ ಹೇಳಿದ ಕೂಡಲೇ ಉತ್ತರದಲ್ಲಿ ಬರುವಂತಹ ನಮ್ಮ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಪ್ರದೇಶ ಅಥವಾ ಕೇಂದ್ರದ ಪ್ರದೇಶ, ದಕ್ಷಿಣಕ್ಕೆ ಬರುವಂತಹ ನಮ್ಮ ಕನ್ಯಾಕುಮಾರಿ ಇರುವಂತಹ ಒಂದು ದಕ್ಷಿಣದ ಭಾಗದ ತಮಿಳುನಾಡು, ಅದರೊಂದಿಗೆ ಪೂರ್ವದ ಕಡೆಗೆ ಬಂದುಪ ಅಂತಂದ್ರೆ ಅಲ್ಲಿರುವಂತಹ ಒಂದು ರಾಜ್ಯ ಅರುಣಾಚಲ್ ಪ್ರದೇಶ್, ಪಶ್ಚಿಮದ ಕಡೆಗೆ ಬಂದುಪ ಅಂದ್ರೆ ಅಲ್ಲಿರುವಂತಹ ಪ್ರಮುಖ ರಾಜ್ಯ ಗುಜರಾತ್.
ಈ 4 ದಿಕ್ಕಿಗೆ ಇರುವಂತಹ ನಮ್ಮ ಕಡೆಯ ರಾಜ್ಯಗಳು. ಅದರೊಂದಿಗೆ ಒಟ್ಟು ಭಾರತ ಭೂಪ್ರದೇಶದಲ್ಲಿ ಬರುವಂತಹ ನಮ್ಮ ಅತ್ಯಂತ ದಕ್ಷಿಣದ ಭಾಗ ಅಂಡಮಾನ್ ನಿಕೋಬಾರದ ನಮ್ಮ ಕೊಡೆಯ ಭಾಗ, ಅದರೊಂದಿಗೆ ಉತ್ತರದಲ್ಲಿ ಜಮ್ಮು ಮತ್ತು ಕಾಶ್ಮೀರ್, ಅದರೊಂದಿಗೆ ಇರುವಂತಹ ಪ್ರಮುಖ ದ್ವೀಪಗಳು ಲಕ್ಷದ್ವೀಪ, ಅಂಡಮಾನ್ ಮತ್ತು ನಿಕೋಬಾರ್. ಅದರೊಂದಿಗೆ ಬರುವಂತಹ ಪ್ರಮುಖ ಭಾಗನೇ ನಮ್ಮ 28 ರಾಜ್ಯಗಳ ಬಗ್ಗೆ ಹೇಳುವಾಗ ನಮಗೆ ಇರುವಂತಹ ಜ್ಞಾನ, ಒಂದು ರಾಜ್ಯ ಮತ್ತು ಅದರ ರಾಜಧಾನಿ. ಮೊದಲು ಬಂದ್ಬಿಟ್ಟು ಕೇರಳ ರಾಜ್ಯ ತಿರುವನಂತಪುರಂ, ನಂತರ ತಮಿಳುನಾಡು ರಾಜ್ಯ ಚೆನ್ನೈ, ನಂತರ ಬರುವಂತಹ ಪ್ರಮುಖ ರಾಜ್ಯ ಆಂಧ್ರ ಪ್ರದೇಶ್, ಅಲ್ಲಿ ಬರುವಂತಹ ರಾಜಧಾನಿ ನಮ್ಮ ಅಮರಾವತಿ, ನಂತರ ಬರುವಂತಹ ರಾಜ್ಯನೇ ತೆಲಂಗಾಣ, ಅದೇನಪ್ಪಾ ಅಂದ್ರ ನಮಗೆ ಹೈದರಾಬಾದ್ ರಾಜ್ಯ, ನಂತರ ಬರುವಂತಹ ರಾಜ್ಯ ನಮ್ಮ ಕರ್ನಾಟಕ ಬೆಂಗಳೂರು ರಾಜಧಾನಿ, ನಂತರ ಮಹಾರಾಷ್ಟ್ರ ಮುಂಬೈ, ಗೋವಾ ಪಣಜಿ, ಅದರಲ್ಲಿರುವಂತಹ ರಾಜ್ಯ ನಮ್ಮ ಗುಜರಾತ್ ರಾಜ್ಯ ಯಾವುದು ನಮ್ಮ ಗಾಂಧಿ ನಗರ್, ನಂತರ ಬರುವಂತಹ ಭಾಗ ನಮ್ಮ ರಾಜಸ್ಥಾನ್ ರಾಜ್ಯ ಜೈಪುರ್, ನಂತರ ಬರುವಂತಹ ರಾಜ್ಯ ಪಂಜಾಬ್ ಚಂಡೀಗಢ, ನಂತರ ಹಿಮಾಚಲ ಪ್ರದೇಶ್ ಶಿಮ್ಲಾ, ಉತ್ತರಾಖಂಡ್ ಡೆಹ್ರಾಡೂನ್, ನಂತರ ಬರುವಂತಹ ಭಾಗ ಉತ್ತರ ಪ್ರದೇಶ್ ಲಕ್ನೋ, ಬಿಹಾರ್ ಪಾಟ್ನಾ, ಮಧ್ಯಪ್ರದೇಶ್ ಭೋಪಾಲ್, ಛತ್ತೀಸ್ಗಢ ಜಾರ್ಖಂಡ್ ರಾಂಚಿ, ಒರಿಸ್ಸಾ ಭುವನೇಶ್ವರ, ಪಶ್ಚಿಮ ಬಂಗಾಳ ಕೋಲ್ಕತ್ತಾ, ಸಿಕ್ಕಿಂ ಗ್ಯಾಂಗ್ಟಾಕ್, ಜಮ್ಮು ಮತ್ತು ಕಾಶ್ಮೀರ್ ಇದು ಒಂದು ಕೇಂದ್ರದ ಪ್ರದೇಶ, ಅದರ ಪ್ರಮುಖ ರಾಜಧಾನಿ ಶ್ರೀನಗರ್ ಮತ್ತು ಜಮ್ಮು ಅಂತೇಳಿ ನಾವು ಕರಿತೀವಿ. ನಂತರ ಲಡಾಖ್ ಈ ಒಂದು ಕೇಂದ್ರದ ಪ್ರದೇಶವಾಗಿದ್ದು ಇಲ್ಲಿಯ ರಾಜಧಾನಿ ಲೇಹ. ನಂತರ ಬರುವಂತಹ ಭಾಗ ನಮ್ಮ ಈಶಾನ್ಯದ ಸಪ್ತ ಸಹೋದರಿಯ ನಾಡುಗಳು, ಅದೇನಪ್ಪಾ ಅಂದ್ರೆ ಪ್ರಮುಖ 7 ರಾಜ್ಯಗಳು. ಒಂದು ಅರುಣಾಚಲ ಪ್ರದೇಶ್ ಇಟಾನಗರ್, ನಾಗಾಲ್ಯಾಂಡ್ ಕೋಹಿಮಾ, ಮಣಿಪುರ್ ಇಂಪಾಲ್, ಮಿಜೋರಾಂ ಐಜ್ವಾಲ್, ತ್ರಿಪುರಾ ಅಗರ್ತಲಾ, ಮೇಘಾಲಯ ಶಿಲ್ಲಾಂಗ್, ಅಸ್ಸಾಂ ದಿಸ್ಪುರ. ಇವು ಪ್ರಮುಖ ಇರುವಂತಹ 7 ರಾಜ್ಯಗಳು. ನಂತರ ಅಂಡಮಾನ್ ಮತ್ತು ನಿಕೋಬಾರ್, ಪೋರ್ಟ್ ಬ್ಲೇಯರ್, ಲಕ್ಷದ್ವೀಪ್, ಕವರತ್ತಿ, ಪಾಂಡಿಚೇರಿ, ದಾದ್ರಾ ಮತ್ತು ನಗರ ಹವೇಲಿ, ದೀವ್ ಮತ್ತು ದಮನ್, ಇಲ್ಲಿ ಬರುವಂತಹ ಒಂದು ರಾಜಧಾನಿ ದಮನ್. ನಂತರ ಬರುವಂತಹ ಭಾಗ ದೆಹಲಿ, ನಮ್ಮ ಭಾರತದ ರಾಜಧಾನಿ, ಇದು ಕೂಡ ಒಂದು ಕೇಂದ್ರದ ಅಧೀನದಲ್ಲಿ ಬರುವಂತಹ ಒಂದು ರಾಜಧಾನಿ, ಅದು ಕೂಡ ಒಂದು ಕೇಂದ್ರದ ಪ್ರದೇಶ. ದೆಹಲಿಯ ರಾಜಧಾನಿ ದೆಹಲಿ, ನಂತರ ಚಂಡೀಗಢ ರಾಜಧಾನಿ ಚಂಡೀಗಢ, ಜಮ್ಮು ಮತ್ತು ಕಾಶ್ಮೀರ್ ಲಡಾಖ್. ಈ 28 ರಾಜ್ಯಗಳು ಮತ್ತು 8 ಕೇಂದ್ರದ ಪ್ರದೇಶಗಳು ಅಂತ ಹೇಳಿ ನಾವು ಕರೆಯುವಂತಹ ಭಾಗ ಇದು ಒಂದು ಸಾಮಾನ್ಯ ಜ್ಞಾನಕ್ಕೆ ಒಳಪಡುವಂತಹ ಒಂದು ಭಾಗ. ಅದರಲ್ಲಿ ಪ್ರಮುಖವಾಗಿ 28 ರಾಜ್ಯಗಳಲ್ಲಿ ಇನ್ನು ಮುಂದೆ ನಾವು ಕಲಿಯುವಂತಹ ಭಾಗನೇ 28 ರಾಜ್ಯಗಳು, ಅದರೊಂದಿಗೆ ಬರುವಂತಹ ಭಾಗ ಈ ರಾಜ್ಯಗಳ ವಿಸ್ತೃತವಾಗಿರುವಂತಹ ಒಂದು ಸಾಮಾನ್ಯ ಅಧ್ಯಯನ ಹೇಳಿದ ಕೂಡಲೇ ಪ್ರಮುಖವಾಗಿ ಆ ರಾಜ್ಯದಲ್ಲಿ ಬರುವಂತಹ ಅಥವಾ ಇರುವಂತಹ ಪ್ರಮುಖ 28 ರಾಜ್ಯಗಳಲ್ಲಿ ಬರುವಂತಹ ರಾಜಧಾನಿ, ಅಲ್ಲಿ ಬರುವಂತಹ ಕೆಲವೊಂದಿಷ್ಟು ಸಾಮಾನ್ಯ ಜ್ಞಾನಕ್ಕೆ ಒಳಪಡುವಂತಹ ನಮ್ಮ ಶಿಖರಗಳು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಥವಾ ಇರುವಂತಹ ಅರಣ್ಯ, ಅಥವಾ ಅಲ್ಲಿ ಬರುವಂತಹ ಪ್ರಮುಖ ಜ್ಞಾನದ ನದಿಗಳು, ಅಲ್ಲಿ ಬರುವಂತಹ ಉಪನದಿಗಳು, ಅಥವಾ ಅಲ್ಲಿಂದ ಬರುವಂತಹ ಕೆಲವೊಂದಿಷ್ಟು ಪ್ರಮುಖ ವ್ಯಕ್ತಿಗಳು, ಆ ವ್ಯಕ್ತಿಗಳಿಗೆ ಸಿಕ್ಕಂತಹ ಪ್ರಮುಖ ಪ್ರಶಸ್ತಿಗಳು, ಅಥವಾ ಇನ್ನಿತರ ಮಾಹಿತಿಗಳ ಮುಖಾಂತರ ನಾವು ಕಲಿಯುವಂತಹ ಭಾಗ. ಇದರಲ್ಲಿ ಅಥವಾ ಗವರ್ನಮೆಂಟ್ ಹುದ್ದೆಗಳಲ್ಲಿ ಬರುವಂತಹ ಪ್ರಮುಖ ವಿಷಯಗಳನ್ನು ನೋಡಿದ್ರೆ ನಮಗೆ ಬರುವಂತಹ ಪ್ರಮುಖ ಭಾಗನೇ ಸಾಮಾನ್ಯ ಅಧ್ಯಯನ. ಅದರಲ್ಲಿ ಒಂದು ಭಾಗನೇ ಇಲ್ಲಿ ಇಂತಿಷ್ಟೇ ಭಾಗ ನಾವು ಓದ್ಬೇಕಂತ ಹೇಳಿ ನಮಗೆ ಇರುವುದಿಲ್ಲ ಸಾಮಾನ್ಯ ಅಧ್ಯಯನದಲ್ಲಿ. ಯಾವ ಬೇಕಾದ್ರೂ ಕೂಡ ನಮಗೆ ಕ್ವಶನ್ಸ್ ಅನ್ನ ಕೇಳಬಹುದು. ಅದನ್ನ ಬಿಟ್ರೆ ಬರುವಂತಹ ಪ್ರಮುಖ ಭಾಗನೇ ಇತಿಹಾಸ, ಪೊಲಿಟಿಕಲ್ ಸೈನ್ಸ್ ಅಥವಾ IC ಅಥವಾ ನಮ್ಮ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನ. ಅದನ್ನ ಬಿಟ್ರೆ ಅಂದ್ರೆ ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರ, ಅಥವಾ ಬರುವಂತಹ ಜಿಯೋಗ್ರಫಿ ಭೂಗೋಳಶಾಸ್ತ್ರ, ನಂತರ ಬರುವಂತಹ ಸೈನ್ಸ್ ಅಂಡ್ ಟೆಕ್ ಅಥವಾ ಸೈನ್ಸ್. ಅದನ್ನ ಬಿಟ್ಟರೆ ಬರುವಂತಹ ಭಾಗನೇ ನಮಗೆ ಕರೆಂಟ್ ಅಫೇರ್ಸ್. ನಂತರ ಬರುವಂತಹ ಭಾಗ ಗಣಿತ ಅಥವಾ ಮ್ಯಾಥಮೆಟಿಕ್ಸ್ ಅಥವಾ ಮೆಂಟಲ್ ಅಬಿಲಿಟಿ, ಒಂದು ರೀಸನಿಂಗ್, ಒಂದು ಮ್ಯಾಥ್ಸ್ ಅಲ್ಲಿ ಬರುವಂತಹ ಕೆಲವೊಂದಿಷ್ಟು ಆಪ್ಟಿಟ್ಯೂಡ್. ಅದನ್ನ ಬಿಟ್ಟರೆ ಅಂದ್ರೆ ಪ್ರಮುಖವಾಗಿ ನಮಗೆ ಬರುವಂತಹ ಕೆಲವೊಂದಿಷ್ಟು ತಾರ್ಕಿಕ ವಿಷಯಗಳು. ಈ ಎಲ್ಲದರ ಬಗ್ಗೆ ಇನ್ ಮುಂದೆ ನಾವು ನಿಮಗೆ ಸಂಪೂರ್ಣ ಜ್ಞಾನವನ್ನು ನೀಡಲಾಗುವುದು, ಹಾಗೂ ಈಸಿ ಅಥವಾ ಅತ್ಯಂತ ಸರಳ ಮಾರ್ಗದಲ್ಲಿಯೇ ನೀವು ಕಲಿಯಲೇಬೇಕೆಂಬ ಒಂದು ಆಸಕ್ತಿ ಮುಖಾಂತರ ನಾವು ಹೇಳಿಕೊಡಲಾಗುವುದು. ಅದರೊಂದಿಗೆ ಪ್ರಥಮ ರಾಜ್ಯ ಇವತ್ತು ಹೇಳುವಂತಹ ಭಾಗನೇ ಒಂದು ಕರ್ನಾಟಕ ರಾಜ್ಯ.
ಭಾರತದ 28 ರಾಜ್ಯಗಳಲ್ಲಿ ಬರುವಂತಹ ಪ್ರಮುಖ ರಾಜ್ಯ ಅಂತ ಹೇಳಿದಾಗ ಒಂದು ಕೂಡ ಕರ್ನಾಟಕ ರಾಜ್ಯ. ಈ ಕರ್ನಾಟಕ ರಾಜ್ಯದಲ್ಲಿ ಬರುವಂತಹ ಪ್ರಮುಖ ಭಾಗ ಅಥವಾ ಭಾರತ ದೇಶ ಅಂತ ಹೇಳ್ಬಿಟ್ಟು 1947 ಆಗಸ್ಟ್ 15ರಂದು ಯಾವಾಗ ನಮ್ಮ ರಾಷ್ಟ್ರ ಫ್ರೀಡಮ್ ಆಯ್ತು ಅಥವಾ ಸ್ವತಂತ್ರವನ್ನ ಪಡ್ಕೊಂಡ ನಂತರ ಆದಂತಹ ಕೆಲವೊಂದಿಷ್ಟ ಪ್ರಾಂತ್ಯಗಳು ಅಥವಾ 552 ಪ್ರಾಂತ್ಯಗಳನ್ನ ಸೇರಿಸುವಂತಹ ಒಂದು ಭಾಗ. ಅದರಲ್ಲಿ ಪ್ರಮುಖವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕೊಟ್ಟಂತಹ ಒಂದು ಕೊಡುಗೆ ಮುಖಾಂತರ ನಮಗೆ ಆದಂತಹ ಎಲ್ಲ ಭಾರತದ ಪ್ರಾಂತ್ಯಗಳು ಒಂದಾಗಿ ಸಿಕ್ಕು. ನಂತರ ಏನಾಯ್ತು, 1953ರಲ್ಲಿ ಪ್ರಥಮ ರಾಜ್ಯವನ್ನಾಗಿ ಮಾಡಿದಂತಹ ಭಾಗನೇ ನಮ್ಮ ಆಂಧ್ರ ಪ್ರದೇಶ ರಾಜ್ಯ. ನಂತರ ಭಾಷೆಯ ಆಧಾರದ ಮೇಲೆ ರಚನೆಯಾಗಿರುವಂತಹ ಕೆಲವೊಂದಿಷ್ಟು ರಾಜ್ಯಗಳು, ಅದರಲ್ಲಿ ಏನಪ್ಪಾ ಅಂದ್ರ ಫಜಲ್ ಅಲಿ ಆಯೋಗದ ಮುಖಾಂತರ ರಚನೆಯಾಗಿರುವಂತಹ ಒಂದು ರಾಜ್ಯಗಳು 1956 ನವೆಂಬರ್ 1ರಂದು. ಇದರ ನಂತರ ರಚನೆಯಾಗಿರುವಂತಹ ಕೆಲವೊಂದಿಷ್ಟು ರಾಜ್ಯಗಳು, ಅದರಲ್ಲಿ ಒಂದು ರಾಜ್ಯ ಕರ್ನಾಟಕ ರಾಜ್ಯ. ಈ ರಾಜ್ಯದ ಸ್ಥಾಪನೆಯಾಗಿದ್ದು 1956 ನವೆಂಬರ್ 1. ಆದ್ದರಿಂದ ನಾವು ನವೆಂಬರ್ 1ಅನ್ನ ಕರ್ನಾಟಕ ರಾಜ್ಯೋತ್ಸವ ಅಂತ ಹೇಳಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಅದು ಕೂಡ ನಮ್ಮ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡುವಂತಹ ಒಂದು ಹಬ್ಬ ಯಾವುದು, ಕನ್ನಡ ರಾಜ್ಯೋತ್ಸವ. 56ರಂದು ರಚನೆಯಾಗಿರುವಂತಹ ನಮ್ಮ ಕರ್ನಾಟಕ ರಾಜ್ಯ, ಇದರ ಮೊದಲ ಹೆಸರು ಮೈಸೂರು ರಾಜ್ಯ. ಇದರ ಪ್ರಮುಖವಾಗಿ ಅಥವಾ ಈ ಒಂದು ಮೈಸೂರು ರಾಜ್ಯಕ್ಕೆ ಇರುವಂತಹ ಪ್ರಥಮ ರಾಜಧಾನಿ ಅಂತ ಹೇಳ್ತೀವಿ ನಾವು, ಅದೇನಪ್ಪಾ ಅಂದ್ರೆ ಮೈಸೂರು ಭಾಗ. ಮೈಸೂರು ಭಾಗ. ಮಾರ್ಕ್ ಕಬ್ಬನನು ಅಥವಾ ಲಾರ್ಡ್ ಕಬ್ಬನನು 1836ರ ಕಾಲಾವಧಿಯಲ್ಲಿ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾನೋ ಅಥವಾ ಸ್ಥಳಾಂತರ ಮಾಡ್ತಾನೋ. ಅವಾಗಿಂದ ಇದು ಬೆಂಗಳೂರು ರಾಜಧಾನಿ ಇಡೀ ನಮ್ಮ ಮೈಸೂರು ರಾಜ್ಯಕ್ಕೆ ಬಂದ್ಬಿಡ್ತು. ಯಾವುದು, ಬೆಂಗಳೂರು ಅದ ಕರ್ನಾಟಕದ ರಾಜಧಾನಿ. ಹಾಗಾದರೆ ಕರ್ನಾಟಕ ಅಂತ ಹೇಳಿದ ಕೂಡಲೇ 1956ರಲ್ಲಿ ರಚನೆಯಾಗಿರುವಂತಹ ನಮ್ಮ ಕರ್ನಾಟಕ ರಾಜ್ಯ, ಇದರ ಒಂದು ರಾಜಧಾನಿ ಬೆಂಗಳೂರು. ಬೆಂಗಳೂರು. ಈ ಒಂದು ವಿಷಯವನ್ನ ಹೇಳುವಕ್ಕಿಂತ ಮುಂಚೆ ಒಂದು ಹಿನ್ನೆಲೆ. 1956ರಲ್ಲಿ ರಚನೆಯಾದಂತಹ ಸಂದರ್ಭದಲ್ಲಿ ಇದ್ದಂತಹ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಮತ್ತು ನಮ್ಮ ಕರ್ನಾಟಕ ರಾಜ್ಯ ರಚನೆಯಾದಂತಹ ಸಂದರ್ಭದಲ್ಲಿ ಇದ್ದಂತಹ ಪ್ರಥಮ ಮುಖ್ಯಮಂತ್ರಿ ಯಾರಪ್ಪ ಅಂದ್ರ ಪ್ರಮುಖವಾಗಿ ಕೆ.ಸಿ. ರೆಡ್ಡಿ ಮತ್ತು ಕರ್ನಾಟಕದ ಪ್ರಥಮ ರಾಜ್ಯಪಾಲ ಜಯಚಾಮರಾಜ ಒಡೆಯರು. ಇದನ್ನ ಹೇಳ್ಬಿಟ್ಟು ಪ್ರಮುಖವಾಗಿ ಕರ್ನಾಟಕ ಭೌಗೋಳಿಕವಾಗಿ ಇರುವಂತಹ ಒಂದು ಪ್ರದೇಶ. ಈ ಭೌಗೋಳಿಕದಲ್ಲಿ ಉತ್ತರದಲ್ಲಿ ಬರುವಂತಹ ಪ್ರಮುಖ ಪ್ರದೇಶ ಅಥವಾ ಒಂದು ಜಿಲ್ಲೆ ಬೀದರ್ ಜಿಲ್ಲೆ, ದಕ್ಷಿಣಕ್ಕೆ ಬರುವಂತಹ ಒಂದು ಕಡೆಯ ಭಾಗ ಚಾಮರಾಜನಗರ ಜಿಲ್ಲೆ. ಪೂರ್ವದ ಕಡೆಗೆ ಬಂದುಪ್ಪ ಅಂದ್ರೆ ನಮಗೆ ಸಿಗುವಂತಹ ಅತ್ಯಂತ ಕಡೆಯ ಜಿಲ್ಲೆ ಕೋಲಾರ ಜಿಲ್ಲೆ. ನಂತರ ಪಶ್ಚಿಮಕ್ಕೆ ಇರುವಂತಹ ಭಾಗ ನಮ್ಮ ಕಡೆಯ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ನಂತರ 8 ದಿಕ್ಕುಗಳಿಗೆ ಇರುವಂತಹ ಪ್ರಮುಖ ರಾಜ್ಯಗಳು ಅಥವಾ ರಾಜ್ಯದ ಗಡಿಗಳನ್ನ ಹೊಂದಿರುವಂತಹ ಪ್ರಮುಖ ಭಾಗ ಅದೇನಪ್ಪಾ ಅಂದ್ರ ಉಯಿಪುವಾದ ನೈಭವ. ಉತ್ತರದ ಕಡೆಗೆ ಬರುವಂತಹ ಪ್ರಮುಖ ರಾಜ್ಯ ಮಹಾರಾಷ್ಟ್ರ. ಯಾವುದು, ಮಹಾರಾಷ್ಟ್ರ ಅಂದ್ರ ಮಹಾರಾಷ್ಟ್ರದ ಗಡಿಯನ್ನು ಒಳಗೊಂಡಿರುವಂತಹ ನಮ್ಮ ಉತ್ತರದ ಭಾಗ. ನಂತರ ಈಶಾನ್ಯ ದಿಕ್ಕಿಗೆ ಬರುವಂತಹ ಒಂದು ರಾಜ್ಯ ತೆಲಂಗಾಣ ರಾಜ್ಯ. ತೆಲಂಗಾಣ ರಾಜ್ಯ, ಅದರ ಗಡಿಯನ್ನು ಒಳಗೊಂಡಿರುವಂತಹ ಭಾಗ ಈ ಹೈದರಾಬಾದನ ಪ್ರದೇಶ ಅಂತೇಳಿ ನಾವು ಕರಿತೀವಿ. ನಂತರ ಬರುವಂತಹ ಭಾಗ ಪೂರ್ವದ ಕಡೆಗೆ ಬರುವಂತಹ ಭಾಗ ಆಂಧ್ರ ಪ್ರದೇಶ. ಉ ಈ ಪು. ಆಗ್ನೇಯ ಮತ್ತು ದಕ್ಷಿಣಕ್ಕೆ ಇರುವಂತಹ ಭಾಗ ತಮಿಳುನಾಡು. ನೈಋತ್ಯಕ್ಕೆ ಇರುವಂತಹ ಭಾಗ ಕೇರಳ. ನಂತರ ಪಶ್ಚಿಮಕ್ಕೆ ಇರುವಂತಹ ಒಂದು ಭಾಗ ಕರಾವಳಿಯ ಪ್ರದೇಶ. ಅದೇನಪ್ಪಾ ಅಂದ್ರೆ ನಮಗೆ ಅರಬ್ಬಿ ಸಮುದ್ರ. ಯಾವುದು, ಅರಬ್ಬಿ ಸಮುದ್ರ. ಇದು ನಮ್ಮ ಕರ್ನಾಟಕದ ಪಶ್ಚಿಮಕ್ಕೆ ಇರುವಂತಹ ಒಂದು ಸಮುದ್ರ ಮತ್ತು ಕರಾವಳಿಯನ್ನು ಹೊಂದಿರುವಂತಹ ಒಂದು ಸಮುದ್ರದ ಭಾಗ. ಆದ್ದರಿಂದ ಇಲ್ಲಿ ಪ್ರಮುಖವಾಗಿ ಕರಾವಳಿಯ ಪ್ರದೇಶ, ಪಶ್ಚಿಮ ಘಟ್ಟಗಳು ಅಥವಾ ಸಹ್ಯಾದ್ರಿ ಬೆಟ್ಟಗಳು, ಉತ್ತರದ ಮೈದಾನ ಮತ್ತು ದಕ್ಷಿಣದ ಮೈದಾನ, ಈ 4 ಅಂಶವನ್ನು ಒಳಗೊಂಡಿರುವಂತಹ ನಮ್ಮ ಪ್ರಮುಖ ರಾಜ್ಯ ಕರ್ನಾಟಕ ರಾಜ್ಯ. ಕರಾವಳಿ ಅಂತ ಹೇಳ್ಬಿಟ್ಟು ಪ್ರಮುಖವಾಗಿ 320 ಕಿಲೋಮೀಟರ್ನಷ್ಟ ಉದ್ದವನ್ನು ಹೊಂದಿರುವಂತಹ ನಮ್ಮ ಕರಾವಳಿಯ ಒಂದು ಪ್ರದೇಶ. ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಥವಾ ಕಾರವಾರ, ನಂತರ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ, ಇವು 3 ಜಿಲ್ಲೆಗಳು ಹೊಂದಿರುವಂತಹ ಪ್ರಮುಖ ಕರಾವಳಿಯ ಭಾಗ. 1973ರಲ್ಲಿ ನವೆಂಬರ್ 1ರಲ್ಲಿ ಮೈಸೂರು ರಾಜ್ಯದಿಂದ ಕರ್ನಾಟಕ ರಾಜ್ಯ ಅಂತ ಹೇಳಿ ಹೆಸರನ್ನ ನಾಮಕರಣ ಮಾಡಲಾಗುತ್ತೆ. ಅವಾಗಿರುವಂತಹ ನಮ್ಮ ಮುಖ್ಯಮಂತ್ರಿ ಡಿ ದೇವರಾಜ ಅರಸ. ಅಂದರೆ
ಮೈಸೂರದಿಂದ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿದಾಗ ಇದ್ದಂತಹ ಮುಖ್ಯಮಂತ್ರಿನೇ ಡಿ ದೇವರಾಜ ಅರಸ. ಡಿ ದೇವರಾಜ ಅರಸ ಯಾವಾಗ 1973ರಲ್ಲಿ 1973ರಲ್ಲಿ. ನಂತರ 2025 ಓಕೆ ಇವಾಗಿಂದ ಒಂದು ಕಾಲಾವಧಿ ಮುಖಾಂತರ ಇರುವಂತಹ ಪ್ರಮುಖ ಜಿಲ್ಲೆಗಳು 31 ಜಿಲ್ಲೆಗಳು. ಎಷ್ಟು? 31 ಜಿಲ್ಲೆಗಳು. ನಂತರ ತಾಲೂಕ ಬಂದ್ಬಿಟ್ಟು 236 ತಾಲೂಕ. ಎಷ್ಟು? 236 ತಾಲೂಕ. ನಂತರ ಕಂದಾಯವಾಗಿ ನಮ್ಮ ರಾಜ್ಯವನ್ನ ವಿಭಾಗಿಸಿದಂತಹ ಪ್ರಮುಖ ಜಿಲ್ಲೆಗಳ ಭಾಗ 4. ಎಷ್ಟು? 4. ಅದೇನಪ್ಪಾ ಅಂದ್ರ ಒಂದು ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ. ಈ 4 ಪ್ರಮುಖವಾಗಿರುವಂತಹ ಕಂದಾಯದ ವಿಭಾಗಗಳು. ಓಕೆ. ನಂತರ ಬರುವಂತಹ ಭಾಗನೇ ಇಲ್ಲಿಯ ಪ್ರಮುಖ ನಗರ 347 ನಗರವನ್ನು ಹೊಂದಿರುವಂತಹ ನಮ್ಮ ಕರ್ನಾಟಕ ರಾಜ್ಯ. ಹೋಬಳಿ ಅಂತ ಹೇಳ್ಬಿಟ್ಟು 747 ಹೋಬಳಿಗಳು ಹೊಂದಿರುವಂತಹ ಭಾಗ. ಮಹಾನಗರ ಪಾಲಿಕೆಗಳು ಪ್ರಮುಖವಾಗಿ 11 ಮಹಾನಗರ ಪಾಲಿಕೆ ಎಲ್ಲಿ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ನಂತರ ಗ್ರಾಮ ಪಂಚಾಯತಿಗಳು ಬಂದ್ಬಿಟ್ಟು 6021 ಒಟ್ಟು ಗ್ರಾಮ ಪಂಚಾಯತಿಗಳು ನಾವು ಇಲ್ಲಿ ನೋಡ್ತೀವಿ. ನಂತರ ಹಳ್ಳಿ ಅಥವಾ ಗ್ರಾಮ ಅಂತ ಹೇಳಿದಾಗ ಪ್ರಮುಖವಾಗಿ 29,340 ಹಳ್ಳಿಗಳನ್ನ ನಾವಿಲ್ಲಿ ನೋಡ್ತೀವಿ. ಎಷ್ಟು? 29,340 ಹಳ್ಳಿ ಅಥವಾ ಗ್ರಾಮಗಳನ್ನ ಒಟ್ಟು ನಾವು ಇಲ್ಲಿ ನೋಡ್ತೀವಿ. ನಂತರ ಕರ್ನಾಟಕ ಅಂತ ಹೇಳ್ಬಿಟ್ಟು ಇರುವಂತಹ ಪ್ರಮುಖ 31 ಜಿಲ್ಲೆಗಳು. ಅದರಲ್ಲಿ ಪ್ರಮುಖವಾಗಿ ಇರುವಂತಹ ಭಾಗ 371 ಜೆ ವಿಧಿ, ಅಂದ್ರೆ ಸಂವಿಧಾನದಲ್ಲಿ ಬರುವಂತಹ ಒಂದು ವಿಧಿ 371 ಜೆ ವಿಧಿ. ಇದೇನಪ್ಪಾ ಅಂದ್ರ ನಮ್ಮ ಉತ್ತರ ಕರ್ನಾಟಕದ ಪ್ರಮುಖ 7 ಜಿಲ್ಲೆಗಳಿಗೆ ಸಂಬಂಧ ಬರುವಂತಹ ಒಂದು ವಿಶೇಷ ಸ್ಥಾನಮಾನ. ಎಲ್ಲಿಂದ? ನಮ್ಮ ಕೇಂದ್ರ ಸರ್ಕಾರದಿಂದ ಕೊಟ್ಟಂತಹ ಒಂದು ವಿಶೇಷ ಸ್ಥಾನಮಾನ. ಅದೇನಪ್ಪಾ ಅಂದ್ರೆ ಪ್ರಮುಖ ಜಿಲ್ಲೆಗಳು 1 ಬೀದರ್ ಜಿಲ್ಲೆ, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಯಾದಗಿರಿ ಮತ್ತು ವಿಜಯನಗರ. ಇವು 7 ಪ್ರಮುಖ ಜಿಲ್ಲೆಗಳು ಸಂಬಂಧಪಟ್ಟಿದ್ದು 371 ಜೆ ವಿಧಿಗೆ ಅಂತೇಳಿ ಹೇಳಿದಾಗ ಇವು ಕೂಡ ನಮ್ಮ ಕರ್ನಾಟಕದ ಜಿಲ್ಲೆಯಾಗಿದ್ದು ವಿಶೇಷ ಸ್ಥಾನಮಾನವನ್ನು ಪಡೆದಿರುವಂತಹ ಒಂದು ಹೊಸ ವಿಧಿಯ ಮುಖಾಂತರ ರಚನೆ ಆದಂತಹ 7 ಜಿಲ್ಲೆಗಳು. ಓಕೆ ಅಂತ ಹೇಳಿದಾಗ ನಂತರ ಬಂದ್ಬಿಟ್ಟು ಒಂದು ಕರ್ನಾಟಕದ ಮಾಹಿತಿ. ಕರ್ನಾಟಕದಲ್ಲಿರುವಂತಹ ಪ್ರಮುಖ ವಿಸ್ತೀರ್ಣ 1,91,771 ಚದರ ಕಿಲೋಮೀಟರ್. ಇದು ನಮ್ಮ ಕರ್ನಾಟಕದ ಒಟ್ಟು ವಿಸ್ತೀರ್ಣ. ಅಂದ್ರ ಕರ್ನಾಟಕ ಹೊಂದಿರುವಂತಹ ಒಟ್ಟು ಭೂ ಪ್ರದೇಶದ ವಿಸ್ತೀರ್ಣ 1,91,791. ಓಕೆ 91 ಬಂದ್ಬಿಟ್ಟು ಈ ವಿಸ್ತೀರ್ಣದಲ್ಲಿ ಬರುವಂತಹ ಅತ್ಯಂತ ದೊಡ್ಡ ಜಿಲ್ಲೆ ನಮ್ಮ ಬೆಳಗಾವಿ ಜಿಲ್ಲೆ. ಇದೇ ಒಂದು ಕ್ರಮದಲ್ಲಿ ನೋಡಿದಾಗ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿ, ನಂತರ ಕಲಬುರಗಿ, ತುಮಕೂರು, ವಿಜಯಪುರ, ಉತ್ತರ ಕನ್ನಡ. ಈ ರೀತಿ ದೊಡ್ಡ ಜಿಲ್ಲೆಗಳಲ್ಲಿ ಬರುವಂತಹ ಪ್ರಮುಖ 5 ಜಿಲ್ಲೆಗಳು. ನಂತರ ಬರುವಂತಹ ಭಾಗ ಅತ್ಯಂತ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಅತ್ಯಂತ ಚಿಕ್ಕವಾಗಿರುವಂತಹ ಜಿಲ್ಲೆ ವಿಸ್ತೀರ್ಣದಲ್ಲಿ. ನಂತರ ಬರುವಂತಹ ಭಾಗ ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ ಮತ್ತು ಕೊಡಗು ಜಿಲ್ಲೆ. ಇವು ಪ್ರಮುಖವಾಗಿರುವಂತಹ ಅತ್ಯಂತ ಕಡಿಮೆ ಜಿಲ್ಲೆಯಲ್ಲಿ ಅಥವಾ ವಿಸ್ತೀರ್ಣದಲ್ಲಿ ಬರುವಂತಹ ಜಿಲ್ಲೆಗಳು. ಓಕೆ ಯಾವುವು? ಈ ಒಂದು ಬೆಳಗಾವಿ ಜಿಲ್ಲೆ ಅತ್ಯಂತ ದೊಡ್ಡ ಜಿಲ್ಲೆ, ಅತ್ಯಂತ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ. ಹಾಗೂ ಏನು ಮುಂದೆ ನೋಡುವಂತಹ ಭಾಗ ಇಲ್ಲಿಯ ಜನಸಂಖ್ಯೆ 2011ರ ಜನಗಣತಿಯ ಮುಖಾಂತರ 6,11,00,000 ಜನಸಂಖ್ಯೆಯನ್ನು ಹೊಂದಿರುವಂತಹ ನಮ್ಮ ಕರ್ನಾಟಕ ರಾಜ್ಯ. ಭಾರತದಲ್ಲಿ ಒಟ್ಟು ರಾಜ್ಯಗಳಲ್ಲಿ 8ನೇ ಸ್ಥಾನವನ್ನು ಹೊಂದಿರುವಂತಹ ನಮ್ಮ ಕರ್ನಾಟಕ ರಾಜ್ಯ. ಎಷ್ಟು? 8ನೇ ಸ್ಥಾನ. ಅದೇ ರೀತಿ ಇಲ್ಲಿ ಬರುವಂತಹ ಕೆಲವೊಂದಷ್ಟು ಜಿಲ್ಲೆಗಳ ಮಾಹಿತಿ ಮತ್ತು ಇಲ್ಲಿ ಬರುವಂತಹ ಪ್ರಮುಖ ನದಿಗಳ ಮಾಹಿತಿ ಅಥವಾ ಶಿಖರಗಳ ಮಾಹಿತಿ ಅಥವಾ ಇರುವಂತಹ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಅಥವಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇರುವಂತಹ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ಓಕೆ ಅದನ್ನ ಬಿಟ್ಟರೆ ಅಂದ್ರೆ ಇಲ್ಲಿ ಇರುವಂತಹ ಕೆಲವೊಂದಿಷ್ಟ ಬೆಳೆಗಳು ಅಥವಾ ಅತಿ ಹೆಚ್ಚು ಯಾವ ಬೆಳೆಗಳನ್ನ ಬೆಳೆಯಲಾಗುತ್ತದೆ. ಓಕೆ ಕ್ವಶನ್ಸ್ ಅನ್ನ ಬಂದ್ರೆ ಬರಬಹುದು. ಓಕೆ ಇದರ ಮುಖಾಂತರನೇ ಕಲಿಯುವಂತಹ ಭಾಗ. ಫಸ್ಟ್ ಕರ್ನಾಟಕ ಅಂತ ಹೇಳ್ಬಿಟ್ಟೆ. ಫಸ್ಟ್ ಇಲ್ಲಿಯ ರಾಜಧಾನಿ ಬೆಂಗಳೂರು. ಯಾವುದು? ಬೆಂಗಳೂರು ರಾಜಧಾನಿ. ಕೆಂಪೇಗೌಡ ಅಂತ ಹೇಳುವಂತಹ ಭಾಗ. ಬೆಂಗಳೂರು ನಿರ್ಮಾಪಕ ಯಾರಪ್ಪ ಅಂದ್ರ ಕೆಂಪೇಗೌಡ. ಓಕೆ ಬೆಂಗಳೂರು ಅಂತ ಹೇಳಿದ ಕೂಡಲೇ ಕರ್ನಾಟಕದಲ್ಲಿ ಅತಿ ಹೆಚ್ಚು ಓಕೆ ಸುಂದರವಾಗಿರುವಂತಹ ಒಂದು ನಗರ ಯಾವುದು? ಬೆಂಗಳೂರು ನಗರ. ನಂತರ ಬೆಂಗಳೂರು ನಗರ ನಿರ್ಮಾಪಕ ಕೆಂಪೇಗೌಡ. ಅಲ್ಲಿರುವಂತಹ ವಿಧಾನಸಭೆಯ ನಿರ್ಮಾಪಕ ಯಾರಪ್ಪ ಅಂದ್ರ ಕೆಂಗಲ್ ಹನುಮಂತಯ್ಯ. ಬೆಂಗಳೂರು ವಿಧಾನಸಭೆ ಇವುಗಳ ನಿರ್ಮಾಪಕ ಅಂತ ಹೇಳ್ಬಿಟ್ಟು ಬೆಂಗಳೂರು ಇದು ಒಂದು ಆರ್ಥಿಕವಾಗಿ ಅತಿ ಹೆಚ್ಚು ನಮಗೆ ಸಹಾಯ ಮಾಡುವಂತಹ ಒಂದು ಕೂಡ ನಗರ. ಯಾವುದು? ಬೆಂಗಳೂರು ನಗರ.
ಅದರೊಂದಿಗೆ ಇಲ್ಲಿ ಬರುವಂತಹ ಪ್ರಮುಖ ವಿಷಯಗಳು, ಒಂದು ಗೋಲ್ಡನ್ ಸಿಟಿ ಆಫ್ ಇಂಡಿಯಾ, ಭಾರತದ ಬಂಗಾರದ ನಗರಿ ಯಾವುದು? ಬೆಂಗಳೂರು. ನಂತರ ಬಂದ್ಬಿಟ್ಟು ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಯಾವುದು? ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಯಾವುದು? ಬೆಂಗಳೂರು. ನಂತರ ಬಂದ್ಬಿಟ್ಟು ITBT ಸಿಟಿ ಆಫ್ ಇಂಡಿಯಾ ಯಾವುದು? ಬೆಂಗಳೂರು. ಯಾವುದು? ಬೆಂಗಳೂರು. ನಂತರ ಬಂದ್ಬಿಟ್ಟು ಬಯೋಕಾನ್ ಸಂಸ್ಥೆ ಇರುವಂತಹ ನಗರ ಬೆಂಗಳೂರು ಯಾವುದು? ಬೆಂಗಳೂರು. ಕಿರಣ್ ಮಜುಮ್ದಾರ್ ಅವರ ಒಂದು ಸಂಸ್ಥೆ, ಬಯೋಕಾನ್ ಸಂಸ್ಥೆ ಇರುವುದು ಬೆಂಗಳೂರು. ನಂತರ ಬಂದ್ಬಿಟ್ಟು ಇಲ್ಲಿಯ ಭಾಗ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು? ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಥವಾ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದಿಲ್ಲಪ್ಪ ಅಂದ್ರೆ ಬೆಂಗಳೂರು. ಎಲ್ಲಿ? ಬೆಂಗಳೂರು. ಅದನ್ನ ಬಿಟ್ರೆ ಇಲ್ಲಿರುವಂತಹ ಪ್ರಮುಖ ಪಾರ್ಕ್ ಅಥವಾ ಉದ್ಯಾನವನ ಅದೇನಪ್ಪ ಅಂದ್ರೆ ಕಬ್ಬನ್ ಪಾರ್ಕ್. ಮಾರ್ಕ್ ಕಬ್ಬನ್ ಕಾಲದಲ್ಲಿ ರಚನೆ ಆಗಿರುವಂತಹ ಒಂದು ಭಾಗ ಕಬ್ಬನ್ ಪಾರ್ಕ್ ಕೂಡ ಇರುವುದು ಬೆಂಗಳೂರು. ಓಕೆ, ಬೆಂಗಳೂರು. ನಂತರ ವಿಜ್ಞಾನದ ಒಂದು ಸಂಸ್ಥೆ IISc, ಓಕೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹಾಗೂ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇರೋದು ಕೂಡ ಬೆಂಗಳೂರು. ಎಲ್ಲಿ? ಬೆಂಗಳೂರು. ನಂತರ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇರೋದು ಕೂಡ ಎಲ್ಲಿಪ್ಪ ಅಂದ್ರೆ ಬೆಂಗಳೂರು. ಎಲ್ಲಿ? ಬೆಂಗಳೂರು. ನಂತರ ನಮ್ಮ ಕರ್ನಾಟಕದಲ್ಲಿರುವಂತಹ ಉಚ್ಚ ನ್ಯಾಯಾಲಯ, ಓಕೆ, ಕರ್ನಾಟಕದಲ್ಲಿರುವಂತಹ ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ ಅಂತ ಕರಿತೀವಿ ನಾವು, ಅದು ಕೂಡ ಇರುವುದು ಎಲ್ಪ ಅಂದ್ರೆ ಪ್ರಮುಖವಾಗಿ ಬೆಂಗಳೂರು. ಆದರೆ ಇದರ 2 ಪೀಠಗಳು ಅಥವಾ 2 ಬ್ರಾಂಚ್ಗಳು ಅಂತ ಕರಿತೀವಿ ನಾವು ಪ್ರಮುಖವಾಗಿ. ಕರ್ನಾಟಕದಲ್ಲಿ ಉಚ್ಚ ನ್ಯಾಯಾಲಯದ 2 ಬ್ರಾಂಚ್ಗಳು ಅಥವಾ ಪೀಠಗಳು ಇರುವುದು, ಒಂದು ಧಾರವಾಡ ಜಿಲ್ಲೆ, ಇನ್ನೊಂದು ಕಲಬುರಗಿ ಜಿಲ್ಲೆ. ಓಕೆ, ಇವು 2 ಪ್ರಮುಖವಾಗಿರುವಂತಹ ಭಾಗ ಕಲಬುರಗಿ ಮತ್ತು ಧಾರವಾಡ ಹೈಕೋರ್ಟ್ನ 2 ಪೀಠಗಳು. ಏನು? 2 ಪೀಠಗಳು. ನಂತರ ಬರುವಂತಹ ಭಾಗ ಕಾಫಿ ಬೋರ್ಡ್, ಇದು ಕೂಡ ಇರುವುದು ಬೆಂಗಳೂರು. ಎಲ್ಲಿ? ಬೆಂಗಳೂರು. ನಂತರ ಬರುವಂತಹ ಭಾಗ ಇಲ್ಲಿ ಬರುವಂತಹ ಪ್ರಮುಖ ರಾಷ್ಟ್ರೀಯ ಉದ್ಯಾನವನ ಯಾವುದು? ರಾಷ್ಟ್ರೀಯ ಉದ್ಯಾನವನ ಅದೇನಪ್ಪ ಅಂದ್ರೆ ಪ್ರಮುಖವಾಗಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಓಕೆ, ಇದರ ಮೇಲೆ ನಿಮಗೆ ಕ್ವಶನ್ಸ್ ಕೇಳಿರ್ತಾರೆ. ಪ್ರಮುಖವಾಗಿ ಕರ್ನಾಟಕದಲ್ಲಿ ಇರುವಂತಹ 5 ರಾಷ್ಟ್ರೀಯ ಉದ್ಯಾನವನಗಳು ಯಾವ ಜಿಲ್ಲೆಯಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನ ಇದೆ, ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಅದೇನಪ್ಪ ಅಂದ್ರೆ ಪ್ರಮುಖವಾಗಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇರುವುದು ಬೆಂಗಳೂರು. ಬನ್ನೇರುಘಟ್ಟ ಬೆಂಗಳೂರು. ಓಕೆ, ಬನ್ನೇರುಘಟ್ಟ ಬೆಂಗಳೂರು. ನಂತರ ಇಲ್ಲಿ ಬರುವಂತಹ ಭಾಗ ಬೆಂಗಳೂರು ಅಂದ್ಬಿಟ್ಟು ಇದರ ನಂತರದ ಒಂದು ರಾಜಧಾನಿ ರಾಮನಗರ ಜಿಲ್ಲೆ. ಓಕೆ, ರಾಮನಗರ ಜಿಲ್ಲೆ ಅದೇನಪ್ಪ ಅಂದ್ರೆ ಪ್ರಮುಖವಾಗಿ ಏಷ್ಯಾದ ದೊಡ್ಡ ಒಂದು ರೇಷ್ಮೆ ಮಾರುಕಟ್ಟೆ ಇರುವುದು ರಾಮನಗರ ಜಿಲ್ಲೆಯಲ್ಲಿ. ಎಲ್ಲಿ? ರಾಮನಗರ ಜಿಲ್ಲೆ. ಅದನ್ನ ಬಂದ್ಬಿಟ್ಟು ನಂತರ ಚನ್ನಪಟ್ಟಣ ಅನ್ನುವಂತಹ ಒಂದು ನಗರ, ಇದು ಒಂದು ಸ್ಥಳ. ಇದು ಆಟಿಕೆಯ ಬೊಂಬೆಗಳಿಗೆ ಅತ್ಯಂತ ಹೆಚ್ಚು ಪ್ರಸಿದ್ಧವಾಗಿರುವಂತಹ ಒಂದು ನಗರ ಯಾವುದು? ಚನ್ನಪಟ್ಟಣ. ಓಕೆ, ಅದೇ ರೀತಿ ನಮ್ಮ ಕರ್ನಾಟಕದ ಅತ್ಯಂತ ದಕ್ಷಿಣವಾಗಿರುವಂತಹ ಚಾಮರಾಜನಗರದ ಮೊಯ್ಯಾರ ಅನ್ನುವಂತಹ ಒಂದು ನದಿ ಇದೇನಪ್ಪ ಅಂದ್ರೆ ಅತ್ಯಂತ ಕಡೆಯ ಭಾಗ. ಈ ಚಾಮರಾಜನಗರದಲ್ಲಿ ಬರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಬಹಳ ಇಂಪಾರ್ಟೆಂಟ್, ಬಹಳ ಸಲ ನಿಮ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅದೇನಪ್ಪ ಅಂದ್ರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವುದು? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇರುವುದಿಲ್ಲಪ್ಪ ಅಂದ್ರೆ ಚಾಮರಾಜನಗರ. ಎಲ್ಲಿ? ಚಾಮರಾಜನಗರ. ನಂತರ ಬರುವಂತಹ ಭಾಗ ಮೈಸೂರು. ಓಕೆ, ಮೈಸೂರು. ಇದು ಮೈಸೂರು ರಾಜ್ಯ ಅಂತೇಳಿ ನಾವು ಕರಿತಿದ್ವಿ ಯಾವಾಗ? 1956ರಲ್ಲಿ. ನಂತರ ಕರ್ನಾಟಕ ಬಂದಿದ್ದು 1973ರಲ್ಲಿ. ಮೈಸೂರು ಅಂತ ಹೇಳ್ಬಿಟ್ಟು ಇಲ್ಲಿ ಬರುವಂತಹ ಭಾಗ ಒಂದು ಮೃಗಾಲಯ, ಅದು ಮೃಗಾಲಯ. ಓಕೆ, ಮೃಗಾಲಯ ಅಥವಾ ಒಂದು ಝೂ ಅಂತ ಕರಿತೀವಿ ನಾವು, ಇರುವುದಿಲ್ಲಪ್ಪ ಅಂದ್ರೆ ಮೈಸೂರು. ಓಕೆ, ಅದೇ ರೀತಿ ನಾವು ದಸರಾ ಹಬ್ಬನ್ನ ವಿಜೃಂಭಣೆಯನ್ನ ಆಚರಣೆ ಮಾಡುವಂತ ಎಲ್ಲಿಪ್ಪ ಅಂದ್ರೆ ಒಂದು ಮೈಸೂರು. ಓಕೆ, ದಸರಾ ಹಬ್ಬ ನಮ್ಮ ನಾಡ ಹಬ್ಬ. ಅದರೊಂದಿಗೆ ಬರುವಂತ ಭಾಗ ಮೈಸೂರಿನಿಂದ ಬೆಂಗಳೂರಿಗೆ ಸ್ಥಳಾಂತರ ಮಾಡಿದಂತಹ ವ್ಯಕ್ತಿ ಅಂದ್ರೆ ರಾಜಧಾನಿಯನ್ನ ಸ್ಥಳಾಂತರ ಮಾಡಿದಂತಹ ವ್ಯಕ್ತಿ ಮಾರ್ಕ್ ಕಬ್ಬನ್. ಓಕೆ, ಕಬ್ಬನ್ ಅದೇನಪ್ಪ ಅಂದ್ರೆ 1836ರಲ್ಲಿ ಸ್ಥಳಾಂತರ ಮಾಡುತ್ತಾನೆ. ಇದನ್ ಬಿಟ್ಟು ನಂತರ ಪ್ರಮುಖವಾಗಿ ನಾವು ದಕ್ಷಿಣ ಭಾಗ ನೋಡಿದ್ವಿ. ಉತ್ತರಕ್ಕೆ ಹೋಗೋಣ. ಉತ್ತರಕ್ಕೆ ಹೋಗಿದ್ರೆ ಇಲ್ಲಿ ಬರುವಂತಹ ಭಾಗ ಒಂದು ವಿಜಯಪುರ ಜಿಲ್ಲೆ. ವಿಜಯಪುರ ಜಿಲ್ಲೆ ಅಂತ ಹೇಳ್ಬಿಟ್ಟು ಇಲ್ಲಿ ಏನ್ ಬಂದ್ರೆ ಪ್ರಮುಖವಾಗಿ ಅತಿ ಕಡಿಮೆ ಅರಣ್ಯವನ್ನ ಹೊಂದಿರುವಂತಹ ಒಂದು ಜಿಲ್ಲೆ ಎಲ್ಲಿ? ಕರ್ನಾಟಕದಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಬೆಳಗಾವಿ ಜಿಲ್ಲೆ. ಓಕೆ, ಬೆಳಗಾವಿ ಜಿಲ್ಲೆ ಅಂತ ಹೇಳ್ಬಿಟ್ಟು ಇಲ್ಲೇನಪ್ಪ ಅಂದ್ರೆ ಪ್ರಮುಖವಾಗಿ ಭೀಮ್ಗಢ ಅರಣ್ಯ ಇರುವುದು ಎಲ್ಪ ಅಂದ್ರ ಬೆಳಗಾವಿಯಲ್ಲಿ. ಎಲ್ಲಿ? ಬೆಳಗಾವಿಯಲ್ಲಿ. ನಂತರ ಬಂದ್ಬಿಟ್ಟು ಈ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಅನ್ನುವಂತಹ ಒಂದು ಸ್ಥಳ ಅತಿ ಹೆಚ್ಚು ತಂಬಾಕನ್ನ ಬೆಳೆಸುವಂತಹ ಒಂದು ಭಾಗ ಯಾವುದು? ನಿಪ್ಪಾಣಿ. ಅದ್ ಬಿಟ್ಟಂದ್ರೆ ಇಲ್ಲಿ ಬರುವಂತಹ ಭಾಗ ಒಂದು ಘಟಪ್ರಭಾ ನದಿಯ ಮುಖಾಂತರ ರಚನೆಯಾಗಿರುವಂತಹ ಒಂದು ಜಲಪಾತ. ಓಕೆ, ಬೆಳಗಾವಿಯಲ್ಲಿಯೇ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಜಲಪಾತ ಅಥವಾ ಕರ್ನಾಟಕದ ನಯಾಗರ ಅಂತೇಳಿ ಕರೆಯುವಂತಹ ಭಾಗ
ಓಕೆ, ನಯಾಗರ್ ಅಂತೇಳಿ ಕರೆಯುವಂತಹ ಭಾಗ. ಅದೇನಪ್ಪ ಅಂದ್ರ ಗೋಕಾಕ್ ಜಲಪಾತ ಅಥವಾ ಗೋಕಾಕ್ ಫಾಲ್ಸ್ ಇರುವುದೇನಪ್ಪ ಅಂದ್ರ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಲ್ಲಿ ಇರುವಂತಹ ಒಂದು ಜಲಪಾತ. ಯಾವ ನದಿಗೆ? ಘಟಪ್ರಭಾ ನದಿಗೆ. ಘಟಪ್ರಭಾ ನದಿಗೆ. ನಂತರ ಬಂದ್ಬಿಟ್ಟು ಬೆಳಗಾವಿ ಹಾಕೊಳ್ಳೆ ಅದರ ಕೆಳಗಡೆ ಬರುವಂತಹ ಭಾಗ ಒಂದು ಕಾರವಾರ ಅಥವಾ ಉತ್ತರ ಕನ್ನಡ ಜಿಲ್ಲೆ. ಯಾವುದು? ಉತ್ತರ ಕನ್ನಡ ಜಿಲ್ಲೆ. ಇಲ್ಲಿ ಪ್ರಮುಖವಾಗಿ ನೋಡುವಂತಹ ಭಾಗ ಒಂದು ಅಂಶಿ ರಾಷ್ಟ್ರೀಯ ಉದ್ಯಾನವನ. ಇದು 3ನೇ ರಾಷ್ಟ್ರೀಯ ಉದ್ಯಾನವನ. ಒಂದು ಬಂಡೀಪುರ, ಬನ್ನೇರುಘಟ್ಟ, ನಂತರ ಅಂಶಿ ರಾಷ್ಟ್ರೀಯ ಉದ್ಯಾನವನ. ಯಾವುದು? ಅಂಶಿ ರಾಷ್ಟ್ರೀಯ ಉದ್ಯಾನವನ. ಇದು 3ನೇ ರಾಷ್ಟ್ರೀಯ ಉದ್ಯಾನವನ ಇರುವುದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಇರುವಂತಹ ಒಂದು ಭಾಗ. ಓಕೆ, ಇದನ್ನ ಬಿಟ್ಬಿಟ್ಟು ನೆಕ್ಸ್ಟ್ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂತಹ ಒಂದು ಅಣುವಿದ್ಯುತ್ ಸ್ಥಾವರ. ಅಣುವಿದ್ಯುತ್ ಸ್ಥಾವರ ವಿದ್ಯುತ್ತನ್ನ ರಚನೆ ಮಾಡುವಂತಹ ಅಣುಗಳ ಮುಖಾಂತರ ಒಂದು ಸ್ಥಾವರ. ಅದೇನಪ್ಪಾ ಅಂದ್ರೆ ಕೈಗಾ ಅಣುವಿದ್ಯುತ್ ಸ್ಥಾವರ. ಕೈಗಾ ಅಣುವಿದ್ಯುತ್ ಸ್ಥಾವರ ಇರುವುದಿಲ್ಲಪ್ಪ ಅಂದ್ರ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ಎಡದಂಡೆ ಮೇಲೆ ನೋಡ್ತೀವಿ. ಯಾವ ದಂಡೆ ಮೇಲೆ? ಎಡದಂಡೆ ಮೇಲೆ. ಓಕೆ, ಇರುವಂತಹ ಒಂದು ಅಣುವಿದ್ಯುತ್ ಸ್ಥಾವರ ಎಲ್ಲಿ? ಉತ್ತರ ಕನ್ನಡ ಜಿಲ್ಲೆ. ನಂತರ ಬಂದ್ಬಿಟ್ಟು ಅದ ಕೆಳಗಿನ ಭಾಗ ಚಿಕ್ಕಮಗಳೂರು ಮತ್ತು ಮಂಗಳೂರು. ಓಕೆ, ಒಂದು ಬಜಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಯಾವುದು? ಬಜಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದಿಲ್ಲಪ್ಪ ಅಂದ್ರೆ ಮಂಗಳೂರಲ್ಲಿ ಇರುವಂತಹ ಭಾಗ. ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅದನ್ನ ಬಿಟ್ರೆ ಬಜಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದಿಲ್ವಾ? ಮಂಗಳೂರು. ಓಕೆ, ನಂತರ ಇರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಅದೇನಪ್ಪಾ ಅಂದ್ರ ಚಿಕ್ಕಮಗಳೂರಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಓಕೆ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಇದು 4ನೇ ರಾಷ್ಟ್ರೀಯ ಉದ್ಯಾನವನ ಇರುವುದಿಲ್ಲಪ್ಪ ಅಂದ್ರ ಚಿಕ್ಕಮಗಳೂರು. ಎಲ್ಲಿ? ಚಿಕ್ಕಮಗಳೂರು. ಒಂದು ಬನ್ನೇರುಘಟ್ಟ. ಓಕೆ, ಬನ್ನೇರುಘಟ್ಟ ಈ ಕಡೆಗೆ. ಒಂದು ಬಂಡೀಪುರ ಅಂಶಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಕುದುರೆಮುಖ. ಕುದುರೆಮುಖ ಅಂತ ಹೇಳಿದ್ರೆ ಚಿಕ್ಕಮಗಳೂರು. ಓಕೆ, ಇದ ನಂತರ ಬರುವಂತಹ ಭಾಗನೇ ಹಾಸನ ಜಿಲ್ಲೆ. ಯಾವ ಜಿಲ್ಲೆ? ಹಾಸನ ಜಿಲ್ಲೆ. ಈ ಹಾಸನ ಜಿಲ್ಲೆ ಅಂತ ಹೇಳ್ಬಿಟ್ಟು ಉಪಗ್ರಹ ನಿಯಂತ್ರಣ ವ್ಯವಸ್ಥೆ ಇರುವುದಿಲ್ಲಪ್ಪ ಅಂದ್ರ ಹಾಸನದಲ್ಲಿ. ಎಲ್ಲಿ? ಹಾಸನದಲ್ಲಿ. ಹೌದು. ನಂತರ ಮೇಲ್ಗಡೆ ಬಂದ್ಬಿಟ್ಟು ಶಿವಮೊಗ್ಗ ಜಿಲ್ಲೆ. ಯಾವ ಜಿಲ್ಲೆ? ಶಿವಮೊಗ್ಗ ಜಿಲ್ಲೆ. ಇದನ್ನಪ್ಪ ಅಂದ್ರೆ ಪ್ರಮುಖವಾಗಿ ಅತಿ ಹೆಚ್ಚು ಭತ್ತವನ್ನ ಬೆಳೆಯುವಂತಹ ಒಂದು ಜಿಲ್ಲೆ. ಯಾವ ಜಿಲ್ಲೆ? ಶಿವಮೊಗ್ಗ ಜಿಲ್ಲೆ. ನಂತರ ಇಲ್ಲಿ ಹರಿಯುವಂತಹ ಪ್ರಮುಖ ನದಿ ಯಾವ ನದಿ? ಶರಾವತಿ ನದಿ. ಯಾವುದು? ಶರಾವತಿ ನದಿ. ಈ ನದಿಯ ಮುಖಾಂತರ ರಚನೆಗಿರುವಂತಹ ಒಂದು ಜಲಪಾತ ರಾಜಾರಾಣಿ ರೂರಲ್ ರಾಕೆಟ್. ಓಕೆ, ಇದೇನಪ್ಪಾ ಅಂದ್ರ ನಮ್ಮ ಜೋಗ ಜಲಪಾತ. ಯಾವುದು? ಜೋಗ ಜಲಪಾತ. ಯಾವ ನದಿಗೆ? ಶರಾವತಿ ನದಿಗೆ. ಯಾವ ತಾಲೂಕು? ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಗೇರುಸೊಪ್ಪ ಅನ್ನುವಂತಹ ಒಂದು ಸ್ಥಳದಲ್ಲಿ ಬರುವಂತಹ ಒಂದು ಜಲಪಾತ. ಇದು ಲೋಕಲ್ ಆಗಿ ಅಥವಾ ಅಲ್ಲಿರುವಂತಹ ಸ್ಥಳೀಯ ಜನರು ಕರೆಯುವಂತಹ ಒಂದು ಜಲಪಾತ ಅಂದ್ರೆ ಗೇರುಸೊಪ್ಪ ಜಲಪಾತ. ಅದೇನಪ್ಪಾ ಅಂದ್ರ ಜೋಗ್ ಫಾಲ್ಸ್ ಅಂತೇಳಿ ನಾವು ಕರೆಯುತ್ತೇವೆ. ಓಕೆ, ಅತ್ಯಂತ ಸುಂದರವಾಗಿ ಕಾಣುವಂತಹ ಒಂದು ಜಲಪಾತ. ಯಾವ ಜಿಲ್ಲೆ? ಶಿವಮೊಗ್ಗ ಜಿಲ್ಲೆ. ಯಾವ ನದಿ? ಶರಾವತಿ ನದಿ. ಶರಾವತಿ ನದಿ. ನಂತರ ಬಂದ್ಬಿಟ್ಟು ಇಲ್ಲಿಯ ಕರಾವಳಿಯ ಭಾಗ ಅಂತ ಹೇಳಿದ್ನಿ. ಕರಾವಳಿಯಲ್ಲಿ ಬರುವಂತಹ ಒಂದು ಉತ್ತರ ಕನ್ನಡ, ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ. ಓಕೆ, ಮ್ಯಾಕ್ರಲ್ ಕರಾವಳಿ ಅಂತೇಳಿ ಕರಿತೀವಿ. ಓಕೆ, ಅಥವಾ ಮ್ಯಾಕ್ರಲ್ ತಳಿ ಇರುವಂತಹ ಒಂದು ಮೀನು ಸಿಗುವಂತಹ ಒಂದು ಕರಾವಳಿ ಎಲ್ಲಿ? ಕರ್ನಾಟಕದ ಕರಾವಳಿಯಲ್ಲಿ. ಅದೇನಪ್ಪಾ ಅಂದ್ರ ಮ್ಯಾಕ್ರಲ್ ಕರಾವಳಿ. ಅಲ್ಲಿ ಬರುವಂತಹ ಇನ್ನೊಂದು ಜಿಲ್ಲೆ ಯಾವತ್ತಪ್ಪ ಅಂದ್ರ ದಕ್ಷಿಣ ಕನ್ನಡ ಜಿಲ್ಲೆ. ಓಕೆ, ದಕ್ಷಿಣ ಕನ್ನಡ ಜಿಲ್ಲೆ. ಇದು ಪ್ರಮುಖವಾಗಿ ಓಕೆ ಅತಿ ಹೆಚ್ಚು ಪ್ರಸಿದ್ಧವಾಗಿರುವಂತಹ ಭಾಗ ಒಂದು ಮೂಡಬಿದ್ರೆ ಅನ್ನುವಂತಹ ಒಂದು ಸ್ಥಳ. ಅದೇನಪ್ಪಾ ಅಂದ್ರೆ ಪ್ರಮುಖವಾಗಿ ಸಹಸ್ರ ಕಂಬಗಳ ಬಸದಿ ಇರುವಂತಹ ಒಂದು ಸ್ಥಳ. ಯಾವುದು? ಮೂಡಬಿದ್ರೆ. ಮತ್ತು ಇವಾಗ ಅತಿ ಹೆಚ್ಚು ಶಿಕ್ಷಣಕ್ಕೆ ಮಹತ್ವವನ್ನು ಕೊಡುತ್ತಿರುವಂತಹ ಒಂದು ಭಾಗ. ಅದನ್ನ ಬಿಟ್ಟರೆ ನೆಕ್ಸ್ಟ್ ಸಿಗುವಂತಹ ನಮಗೆ ಜಿಲ್ಲೆಗಳು. ಓಕೆ, ಒಂದು ಕೊಡಗು. ಓಕೆ, ಒಂದು ಕೊಡಗು. ಇದೇನಪ್ಪಾ ಅಂದ್ರ ನಮ್ಮ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇರುವಂತಹ ಕೊನೆಯ ರಾಷ್ಟ್ರೀಯ ಉದ್ಯಾನವನ. ಅದೇನಪ್ಪಾ ಅಂದ್ರ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಇರುವುದಿಲ್ಲಪ್ಪ ಅಂದ್ರ ಕೊಡಗು ಜಿಲ್ಲೆ. ಓಕೆ, ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆ. 5 ಒಂದು ಬಂಡೀಪುರ, ಬನ್ನೇರುಘಟ್ಟ, ಅಂಶಿ, ಕುದುರೆಮುಖ ಮತ್ತು ನಾಗರಹೊಳೆ. ಇವು ಪ್ರಮುಖವಾಗಿರುವಂತಹ ಕರ್ನಾಟಕದ 5 ರಾಷ್ಟ್ರೀಯ ಉದ್ಯಾನವನಗಳು. ಎಲ್ಲಿವೆ? ಯಾವ ಜಿಲ್ಲೆ? ಕ್ವಶನ್ಸ್ ಕೇಳಬಹುದು. ಓಕೆ, ಇಲ್ಲಂತಲ್ಲ ಕ್ವಶನ್ಸ್ ಬರಬಹುದು. ನಂತರ ಕೊಡಗು ಅಂತ ಹೇಳಿದ ಕೂಡಲೇ ಇಲ್ಲಿ ಬರುವಂತಹ ಪ್ರಮುಖ ನದಿ ಯಾವ ನದಿ? ನಮ್ಮ ಕರ್ನಾಟಕದ ಜೀವ ನದಿ. ಯಾವುದು? ಕಾವೇರಿ ನದಿ. ಕಾವೇರಿ ನದಿ. ಕಾವೇರಿ ನದಿ ಅಂತ ಹೇಳಿದ ಕೂಡಲೇ ಇದು ಉಗಮವಾಗುವಂತಹ ಸ್ಥಳ. ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮವಾಗುವಂತಹ ಒಂದು
ನದಿ. ಯಾವುದು? ತಲ ಕಾವೇರಿ ಅಥವಾ ಕಾವೇರಿ ನದಿ. ಈ ಕಾವೇರಿ ನದಿಗೆ ಕಟ್ಟಿದಂತಹ ಒಂದು ಡ್ಯಾಮ್ ಅಥವಾ ಒಂದು ಜಲಾಶಯ ಅಂತ ಕರಿತೀವಿ ನಾವು. ಅದೇನಪ್ಪಾ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ KRS ಒಂದು ಜಲಾಶಯ. ಯಾವುದು? KRS ಒಂದು ಜಲಾಶಯ. ಓಕೆ, ಎಲ್ಲಿ? ಮಂಡ್ಯ ಜಿಲ್ಲೆಯಲ್ಲಿ ನಾವು ರಚನೆ ಮಾಡಿರುವಂತಹ ಒಂದು ಭಾಗ. ನಂತರ ಬಂದ್ಬಿಟ್ಟು ಇದು ಪ್ರಮುಖವಾಗಿ ಪೂರ್ವ ದಿಕ್ಕಿಗೆ ಹರಿದು ಬಂಗಾಳ ಕೊಲ್ಲಿಗೆ ಸೇರುವಂತಹ ಒಂದು ನದಿ. ಯಾವುದು? ಕಾವೇರಿ ನದಿ. ಅದೇ ರೀತಿ ನದಿ ಅಂತ ಹೇಳ್ಬಿಟ್ಟು ಪ್ರಮುಖವಾಗಿ ಕರ್ನಾಟಕದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು, ಓಕೆ, ಅಥವಾ ಇಲ್ಲಿ ಹರಿಯುವಂತಹ ನದಿಗಳು ಮತ್ತು ಅದರ ಉಪನದಿಗಳು ಯಾವ್ಯಾವ ಅನ್ನೋದನ್ನ ನೋಡೋಣ. ಒಂದು ಕಾವೇರಿ ನದಿ ಅಂತ ಹೇಳಿದ್ನಿ. ಕಾವೇರಿ ನದಿ ಉಗಮ ಸ್ಥಾನ ತಲಕಾವೇರಿ. ನಂತರ ಇನ್ನೊಂದು ನೋಡಿದ್ವಿ, ಯಾವುದು? ಶರಾವತಿ ನದಿ, ಜೋಗ ಫಾಲ್ಸ್. ಓಕೆ, ಅದೇನಪ್ಪಾ ಅಂದ್ರೆ ಪಶ್ಚಿಮ ದಿಕ್ಕಿಗೆ ಹರಿದು ಅರಬ್ಬಿ ಸಮುದ್ರಕ್ಕೆ ಸೇರುವಂತಹ ಒಂದು ನದಿ. ಯಾವುದು? ಶರಾವತಿ ನದಿ. ಓಕೆ, ಅದನ್ನ ಬಿಟ್ಟರೆ ಇನ್ನೊಂದು ಪ್ರಮುಖ ನದಿ ಕೃಷ್ಣಾ ನದಿ. ಯಾವುದು? ಕೃಷ್ಣಾ ನದಿ. ಇದು ಉತ್ತರ ದಿಕ್ಕಿಗೆ ಅಥವಾ ಉತ್ತರ ಭಾಗದಲ್ಲಿ ಇರುವಂತಹ ಪ್ರಮುಖ ನದಿ ಮತ್ತು ಕನ್ನಡದಲ್ಲಿ ಅತಿ ಉದ್ದವಾಗಿ ಹರಿಯುವಂತಹ ನದಿ. ಹತ್ತತ್ರ 480 ಕಿಲೋಮೀಟರ್ನಷ್ಟು ಉದ್ದವಾಗಿ ಹರಿಯುವಂತಹ ನದಿ. ರಾಷ್ಟ್ರದ ಮಹಾಬಳೇಶ್ವರದಲ್ಲಿ ಓಕೆ ಉಗಮವಾಗುವಂತಹ ಒಂದು ನದಿ. ಅಲ್ಲಿಂದ ಉಗಮ ಜನ್ಮ ತಾಳಿ ಮುಂದೆ ಕರ್ನಾಟಕಕ್ಕೆ ಸೇರಿ ಅಲ್ಲಿಂದ ಮುಂದ್ಗಡೆ ಬಂಗಾಳ ಕೊಲ್ಲಿಗೆ ಸೇರುವಂತಹ ಒಂದು ನದಿ, ಬೇ ಆಫ್ ಬಂಗಾಲ್. ಓಕೆ, ಕೃಷ್ಣಾ ನದಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಥವಾ ಪ್ರಮುಖವಾಗಿ ವಿಜಯಪುರ ಓಕೆ ಮತ್ತು ಬಾಗಲಕೋಟೆ ಇನ್ನಿತರ ಜಿಲ್ಲೆಗಳಲ್ಲಿ ಹರಿದು ಮುಂದಕ್ಕೆ ಸಾಗುವಂತಹ ಒಂದು ನದಿ. ಅದನ್ನ ಬಿಟ್ಟು ಪ್ರಮುಖವಾಗಿ ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳು ಒಂದು ದೋಣಿ, ಭೀಮಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ, ದೂದ, ಗಂಗಾ. ಇವೇನಪ್ಪಾ ಅಂದ್ರ ಪ್ರಮುಖವಾಗಿರುವಂತಹ ಇದರ ಉಪನದಿಗಳು. ಅಂದ್ರೆ ಒಂದು ನದಿಯು ಹರಿಯುತ್ತಿರುವಾಗ ಅದಕ್ಕೆ ಬಂದು ಸೇರುವಂತಹ ಒಂದು ಪ್ರಮುಖ ನದಿಗಳು. ಓಕೆ, ಅದೇನಪ್ಪಾ ಅಂದ್ರ ಅದರ ಉಪನದಿಗಳು. ಅದರಲ್ಲಿ ಪ್ರಮುಖವಾಗಿ ಹೇಳುವಂತಹ ಭಾಗ ಕೂಡಲ ಸಂಗಮ. ಇದೇನಪ್ಪಾ ಅಂದ್ರ ಕೃಷ್ಣಾ ನದಿ, ಮಲಪ್ರಭಾ ನದಿ ಮತ್ತು ಘಟಪ್ರಭಾ ನದಿ. ಈ ಮೂರು ಸೇರುವಂತಹ ನದಿಗಳೇ ಕೂಡಲ ಸಂಗಮದಲ್ಲಿ ನಾವು ನೋಡುತ್ತೇವೆ. ಎಲ್ಲಿ? ಕೂಡಲ ಸಂಗಮ ದೇವ. ಓಕೆ, ಇದಾದ ಕೂಡಲೇ ಕಾವೇರಿ ನದಿ. ಈ ಕಾವೇರಿ ನದಿಯ ಪ್ರಮುಖ ಉಪನದಿಗಳು ಒಂದು ಹೇಮಾವತಿ, ಲಕ್ಷ್ಮಣ ತೀರ್ಥ, ನೂಗು, ಕಬಿನಿ. ಓಕೆ, ಇನ್ನಿತರ ಮತ್ತು ನಾವು ನೋಡ್ತೀವಿ. ಇದೇನಪ್ಪಾ ಅಂದ್ರ ಪ್ರಮುಖವಾಗಿ ಕಾವೇರಿ ನದಿಯ ಉಪ ನದಿಗಳು. ಎಲ್ಲಿ? ಉಪ ನದಿಗಳು. ನೆಕ್ಸ್ಟ್ ಇವೆಲ್ಲ ಏನಪ್ಪಾ ಅಂದ್ರ ಪ್ರಮುಖವಾಗಿ ಪೂರ್ವ ದಿಕ್ಕಿಗೆ ಹರಿದು ಬಂಗಾಳ ಕೊಲ್ಲಿಗೆ ಸೇರುವಂತಹ ಪ್ರಮುಖ ನದಿಗಳು. ಓಕೆ, ನಂತರ ಪಶ್ಚಿಮ ದಿಕ್ಕಿಗೆ ಹರಿಯುವಂತಹ ಹೇಳಿದ್ದೆ ಯಾವುದು? ಶರಾವತಿ ನದಿ. ಅದೇ ರೀತಿ ಪಶ್ಚಿಮ ದಿಕ್ಕಿಗೆ ಹರಿದು ಅರಬ್ಬಿ ಸಮುದ್ರಕ್ಕೆ ಸೇರುವಂತಹ ಪ್ರಮುಖ ನದಿಗಳು. ಅದರಲ್ಲಿ ಯಾವುದು? ಒಂದು ಮಹದಾಯಿ ನದಿ, ಕಾಳಿ ನದಿ, ಶರಾವತಿ ನದಿ ಮತ್ತು ನೇತ್ರಾವತಿ ನದಿ. ಓಕೆ, ಇವು ಪ್ರಮುಖವಾಗಿ ಪಶ್ಚಿಮ ದಿಕ್ಕಿಗೆ ಹರಿದು ಅರಬ್ಬಿ ಸಮುದ್ರಕ್ಕೆ ಸೇರುವಂತಹ ಪ್ರಮುಖ ನದಿಗಳು. ಯಾವುವು? ನದಿಗಳು. ಇದೇನಪ್ಪಾ ಅಂದ್ರ ನಮ್ಮ ಕರ್ನಾಟಕದ ಪ್ರಮುಖವಾಗಿ ಇರುವಂತಹ ನದಿಗಳ ಒಂದು ಸಂಚಯನ ಕ್ರಿಯೆ. ಓಕೆ, ಸಂಚಯನ ಕ್ರಿಯೆ ಸಾಮಾನ್ಯ ಜ್ಞಾನವಾಗಿದ್ದು ಇಲ್ಲಿ ಸಾಮಾನ್ಯವಾಗಿರುವಂತಹ ವಿಷಯಗಳ ಮೇಲೆ ನಾವು ನೋಡ್ತಾ ಇದ್ದೀವಿ. ಓಕೆ, ಯಾವಾಗ ಭೂಗೋಳಶಾಸ್ತ್ರ ಬರ್ತಿಲ್ಲ ಆ ಭೂಗೋಳಶಾಸ್ತ್ರದಲ್ಲಿ ಸೆಪರೇಟ್ ಆಗಿ ಕರ್ನಾಟಕದ ಭೂಗೋಳಶಾಸ್ತ್ರದಲ್ಲಿ ಇರುವಂತಹ ಭೌಗೋಳಿಕ ಲಕ್ಷಣಗಳನ್ನ ನಾವು ಸೆಪರೇಟ್ ಆಗಿ ನೋಡ್ತೀವಿ. ಓಕೆ, ಯಾವ್ಯಾವ ನದಿಗಳು ಎಲ್ಲಿ ಹರಿದು ಎಲ್ಲಿಗೆ ಸೇರುತ್ತವೆ, ಎಲ್ಲಿ ಜನ್ಮ ತಾಳುತ್ತವೆ ಅಂತ ಹೇಳಿ ಸೆಪರೇಟ್ ಆಗಿ ನಾವು ಅಲ್ಲಿ ನೋಡುತ್ತೇವೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಮುಖವಾಗಿ ಇಲ್ಲಿ ಇರುವಂತಹ ಒಂದು ಜಿಲ್ಲೆ ರಾಯಚೂರು ಜಿಲ್ಲೆ. ಯಾವುದು? ರಾಯಚೂರು ಜಿಲ್ಲೆ. ಉಷ್ಣ ವಿದ್ಯುತ್ ಸ್ಥಾವರ ಇರುವುದಿಲ್ಲಪ್ಪ ಅಂದ್ರ ರಾಯಚೂರು ಜಿಲ್ಲೆ. ನಂತರ ಬಳ್ಳಾರಿ ಜಿಲ್ಲೆ. ಯಾವುದು? ಬಳ್ಳಾರಿ ಜಿಲ್ಲೆ. ಕರಡಿ ಧಾಮ ಯಾವಪ್ಪ ಅಂದ್ರ ದಾರೋಜಿ ಕರಡಿ ಧಾಮ ಇರುವುದಿಲ್ಲಪ್ಪ ಅಂದ್ರ ಬಳ್ಳಾರಿ ಜಿಲ್ಲೆ. ನಂತರ ಬಂದ್ಬಿಟ್ಟು ಇಲ್ಲಿಯ ಪ್ರಮುಖ ಬೆಟ್ಟ ನಂದಿ ಬೆಟ್ಟ. ಓಕೆ, ಎಲ್ಪ ಅಂತಂದ್ರ ಚಿಕ್ಕಬಳ್ಳಾಪುರ ಜಿಲ್ಲೆ. ಯಾವುದು? ನಂದಿ ಬೆಟ್ಟ, ಚಿಕ್ಕಬಳ್ಳಾಪುರ ಜಿಲ್ಲೆ. ನಂತರ ಬಂದ್ಬಿಟ್ಟು ಮುಳ್ಳಯ್ಯನಗಿರಿ ಅಂತ ಕರಿತೀವಿ ನಾವು. ಅತ್ಯಂತ ಎತ್ತರವಾಗಿರುವಂತಹ ಒಂದು ಪೀಕ್ ಅಥವಾ ಒಂದು ಶಿಖರ ಎಲ್ಪ ಅಂದ್ರ ಕರ್ನಾಟಕದಲ್ಲಿ. ಎಲ್ಲಿ? ಕರ್ನಾಟಕದಲ್ಲಿ. ಓಕೆ, ಇವೆಲ್ಲ ಪ್ರಮುಖವಾಗಿ ಇರುವಂತಹ ಜಿಲ್ಲೆಗಳ ಒಂದು ಸ್ವಲ್ಪ ಮಾಹಿತಿ. ಓಕೆ, ಜಿಲ್ಲೆಗಳ ಒಂದು ಸ್ವಲ್ಪ ಮಾಹಿತಿ. ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಓಕೆ ಕೇಳುತ್ತಾರೆ ಅಥವಾ PYQs ಅಥವಾ ಹಳೆಯ ಕ್ವಶನ್ ಪೇಪರ್ಗಳನ್ನ ತೆಗೆದು ನೋಡಿದಾಗ ನಮಗೆ PC ಇರ್ಬೋದು, PSI ಇರ್ಬೋದು, SD ಇರ್ಬೋದು, FD ಇರ್ಬೋದು ಅಥವಾ KSL ಇರ್ಬೋದು ಅಥವಾ ನಮ್ಮ ರಾಜ್ಯಕ್ಕೆ ಬರುವಂತಹ ಕೆಲವೊಂದಿಷ್ಟು ಮಾಹಿತಿಗಳ ಮುಖಾಂತರ SSC ಇರ್ಬೋದು. ಓಕೆ, ಅದ್ಬಿಟ್ರೆ ಆರ್ಮಿಯಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಓಕೆ, ಮುಂದೆ ಕೂಡ ಕೇಳಬಹುದು. ಓಕೆ, ಮತ್ತು ಕೇಳುತ್ತಾರೆ. ಅದರಲ್ಲಿ ಪ್ರಮುಖವಾಗಿ ಒಂದು ಸಾಂಸ್ಕೃತಿಕ ನೃತ್ಯ ಅಥವಾ ನಮ್ಮ ರಾಜ್ಯದಲ್ಲಿ ಬರುವಂತಹ ಪ್ರಮುಖ ನೃತ್ಯ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಒಂದು ಯಕ್ಷಗಾನ ಮತ್ತು ಇನ್ನೊಂದು ಡೊಳ್ಳ ಕುಣಿತ. ಎಲ್ಲಿ? ಡೊಳ್ಳ ಕುಣಿತ. ಇವು ಏನಪ್ಪಾ ಅಂದ್ರೆ ಪ್ರಮುಖವಾಗಿರುವಂತಹ ಸಾಂಸ್ಕೃತಿಕ ನೃತ್ಯಗಳು ಸಂಬಂಧಪಟ್ಟಿದ್ದು ಕರ್ನಾಟಕಕ್ಕೆ. ಎಲ್ಲಿ? ಕರ್ನಾಟಕ. ನಂತರ ಬಂದ್ಬಿಟ್ಟು ಇರುವಂತಹ ಭಾಗ ನಮ್ಮ
ಕರ್ನಾಟಕ ಅಥವಾ ಕನ್ನಡದ ಮೇಲೆ ಇರುವಂತಹ ಸ್ವಲ್ಪ ಸಾಮಾನ್ಯ ಜ್ಞಾನ. ಅದರಲ್ಲಿ ಏನಪ್ಪಾ ಅಂದ್ರ ಕರ್ನಾಟಕದ ಉಕ್ಕಿನ ಮನುಷ್ಯ ಹಳ್ಳಿಗೇರಿ ಗುದ್ಲೆಪ್ಪ ಅಂತೇಳಿ ನಾವು ಕರಿತೀವಿ. ಓಕೆ, ನಂತರ ಕರ್ನಾಟಕದ ಮೊದಲ ಪತ್ರಿಕೆ ಯಾವತ್ತಪ್ಪ ಅಂದ್ರ ಮಂಗಳೂರು ಸಮಾಚಾರ. ಮಂಗಳೂರು ಸಮಾಚಾರ ಸ್ಥಾಪನೆಯಾಗಿದ್ದು 1843 ಜುಲೈ 1ರಲ್ಲಿ. ಕನ್ನಡದ ಮೊದಲ ಶಾಸನ. ಓಕೆ, ಇವೆಲ್ಲವೂ ಕೂಡ ನಾವು ಇತಿಹಾಸದಲ್ಲಿ ಕಲಿಯುವಂತ ಭಾಗ. ಆದ್ರೂ ಕೂಡ ಸಾಮಾನ್ಯ ಜ್ಞಾನ ಅಥವಾ ಕರ್ನಾಟಕದ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಬೇಕಂತ ಹೇಳಿ ಕೆಲವು ವಿಷಯಗಳನ್ನ ಇಲ್ಲಿ ಇಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಕನ್ನಡ ಅಂದ್ರ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತ ಒಂದು ಶಾಸನ ಯಾವುದು? ಹಲ್ಮಿಡಿ ಶಾಸನ. ನಂತರ ಬಂದ್ಬಿಟ್ಟು ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗ ಯಾವುದು? ಶ್ರೀ ವಿಜಯ ಬರೆದಿರುವಂತಹ ಕವಿರಾಜ ಮಾರ್ಗ ಯಾವುದು? ಕವಿರಾಜ ಮಾರ್ಗ. ನಂತರ ಬಂದ್ಬಿಟ್ಟು ಕನ್ನಡದ ಮೊದಲ ಗದ್ಯ ಯಾವುದು? ಒಡ್ಡಾರಾಧನೆ. ಯಾರು ಬರೆದ್ರು? ಶಿವಕೋಟ್ಯಾಚಾರ್ಯರು ಬರೆದಿರುವಂತಹ ಒಂದು ಗದ್ಯ ಯಾವುದು? ಒಡ್ಡಾರಾಧನೆ. ಅದು ಒಡ್ಡಾರಾಧನೆ. ನಂತರ ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ. ಸಿಂಗಾರಾರ್ಯರು ಬರೆದಿರುವಂತಹ ಒಂದು ನಾಟಕ ಮಿತ್ರವಿಂದ ಗೋವಿಂದ. ಓಕೆ, ನೆಕ್ಸ್ಟ್ ಇಲ್ಲಿ ಬರುವಂತಹ ಪ್ರಮುಖ ವರ್ಣಚಿತ್ರ ಅದೇನಪ್ಪ ಅಂದ್ರ ಜಕಣಾಚಾರಿ, ಅಮರಶಿಲ್ಪಿ ಜಕಣಾಚಾರಿ. ನಂತರ ಕನ್ನಡದ ಮೊದಲ ಮಣಿತನ ಯಾವಪ್ಪ ಅಂದ್ರ ಕದಂಬ ಮಣಿತನ. ಯಾವುದು? ಕದಂಬ ಮಣಿತನ. ಓಕೆ, ಇದೇನಪ್ಪ ಅಂದ್ರ ಪ್ರಮುಖವಾಗಿರುವಂತಹ ಕನ್ನಡದ ಅಥವಾ ಕನ್ನಡ ಮೇಲೆ ರಚನೆ ಆಗಿರುವಂತಹ ಕೆಲವೊಂದಿಷ್ಟ ಸಾಮಾನ್ಯ ಜ್ಞಾನ. ನಂತರ ಬಂದ್ಬಿಟ್ಟು ಪ್ರಮುಖವಾಗಿ ಕರ್ನಾಟಕ, ಈ ಕರ್ನಾಟಕದಲ್ಲಿ ಬೆಳೆಯುವಂತಹ ಪ್ರಮುಖ ವಸ್ತುಗಳು ಅವೇನಪ್ಪ ಅಂದ್ರೆ ಪ್ರಮುಖವಾಗಿ ಗಂಧದ ಮರ. ಕನ್ನಡದಲ್ಲಿ ಬೆಳೆಯುವಂತಹ ಅತ್ಯಂತ ಹೆಚ್ಚು ಮರವಾಗಿರುವಂತಹ ಒಂದು ಭಾಗ. ನಂತರ ರೇಷ್ಮೆ, ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆಯನ್ನು ಬೆಳೆಯುವಂತಹ ನಾಡು ಕರ್ನಾಟಕ. ನಂತರ ಕಾಫಿ ಬೆಳೆ, ಅದರಲ್ಲಿ ಏನಪ್ಪಾ ಅಂದ್ರೆ ರೊಬೆಸ್ಟಾ ಕಾಫಿ. ಯಾವುದು? ರೊಬೆಸ್ಟಾ ಕಾಫಿ. ಓಕೆ, ಇಲ್ಲಿ ಬರುವಂತಹ ಪ್ರಮುಖ 2 ತಳಿಗಳು ಅಥವಾ ವಿಧಗಳು, ಒಂದು ಅರೇಬಿಕಾ, ಇನ್ನೊಂದು ರೊಬೆಸ್ಟಾ. ಓಕೆ, ಕಾಫಿಯ ಪ್ರಮುಖ 2 ವಿಧಗಳು. ಅದರಲ್ಲಿಯ ರೊಬೆಸ್ಟಾ ಕಾಫಿಯನ್ನು ಬೆಳೆಯುವುದು ಯಾವಪ್ಪ ಅಂದ್ರ ಕರ್ನಾಟಕ. ನಂತರ ರಾಗಿಯನ್ನ ಅತಿ ಹೆಚ್ಚಾಗಿ ಬೆಳೆಯುವಂತಹ ನಾಡು ಕರ್ನಾಟಕ. ಕರ್ನಾಟಕ. ನಂತರ ಬಂದ್ಬಿಟ್ಟು ಇಲ್ಲಿ ಬರುವಂತಹ ಪ್ರಮುಖ ಭಾಗನೇ ಆನೆಗಳು. ಅತಿ ಹೆಚ್ಚು ಆನೆಯನ್ನ ಹೊಂದಿರುವಂತಹ ರಾಜ್ಯ ಯಾವಪ್ಪ ಅಂದ್ರೆ ಕರ್ನಾಟಕ. 6049 ಆನೆಗಳನ್ನು ಹೊಂದಿರುವಂತಹ ನಮ್ಮ ಕರ್ನಾಟಕ ರಾಜ್ಯ. ನಂತರ ಬಂದ್ಬಿಟ್ಟು ಹುಲಿಗಳು ಸಂಖ್ಯೆ. ಭಾರತದಲ್ಲಿಯೇ 2ನೇ ಸ್ಥಾನವನ್ನು ಹೊಂದಿರುವಂತಹ ರಾಜ್ಯ ಕರ್ನಾಟಕ. 547 ಹುಲಿಯನ್ನು ಹೊಂದಿರುವಂತಹ ಭಾಗ. ಓಕೆ, ನೆಕ್ಸ್ಟ್ ಅತಿ ಹೆಚ್ಚು ಬಂಗಾರವನ್ನ ಹೊಂದಿರುವಂತಹ ರಾಜ್ಯ ಕರ್ನಾಟಕ. ಯಾವುದು? ಕರ್ನಾಟಕ. ಓಕೆ, ಪ್ರೊಡ್ಯೂಸ್ ಮಾಡುವಂತಹ ಒಂದು ಭಾಗ. ನಂತರ ಕರ್ನಾಟಕದ ಪ್ರಥಮ ಸಂಸ್ಕೃತ ಶಾಸನ. ಇಲ್ಲಿ ನೋಡಿದ್ದು ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಕರ್ನಾಟಕದ ಮೊದಲ ಶಾಸನ ಯಾವಪ್ಪ ಅಂತಂದ್ರ ತಾಳಗುಂದ ಶಾಸನ. ಯಾವುದು? ತಾಳಗುಂದ ಶಾಸನ ಸಂಬಂಧಪಟ್ಟಿದ್ದು ಕರ್ನಾಟಕದ ಮೊದಲ ಶಾಸನ. ಇನ್ ನೆಕ್ಸ್ಟ್ ಕರ್ನಾಟಕದಲ್ಲಿ ಕೊಡುವಂತಹ ಪ್ರಶಸ್ತಿಗಳು. ಅದರಲ್ಲಿ ಪ್ರಮುಖವಾಗಿ ಜ್ಞಾನಪೀಠ ಪ್ರಶಸ್ತಿ. ಇನ್ನೂವರೆಗೆ 8 ಜನ ನಮ್ಮ ಕನ್ನಡದ ವ್ಯಕ್ತಿಗಳು ಪಡೆದಿರುವಂತಹ ಪ್ರಮುಖ ಜ್ಞಾನಪೀಠ ಪ್ರಶಸ್ತಿ. ಅದನ್ನ ಬಿಟ್ರೆ ಪ್ರಮುಖವಾಗಿ ಪಂಪ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ, ನಂತರ ಚರಕ ಪ್ರಶಸ್ತಿ. ಇವೆಲ್ಲ ಏನಪ್ಪಾ ಅಂದ್ರ ನಮ್ಮ ಕನ್ನಡದಲ್ಲಿ ಕೊಡುವಂತಹ ಪ್ರಮುಖ ಪ್ರಶಸ್ತಿಗಳು. ಅದರಲ್ಲಿ ಅತ್ಯುನ್ನತ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ, ನಮ್ಮ ಕರ್ನಾಟಕದಲ್ಲಿ ಕೊಡುವಂತಹ ಪ್ರಮುಖ ಅತ್ಯುನ್ನತ ಪ್ರಶಸ್ತಿ. ಪ್ರಮುಖ ಪ್ರಶಸ್ತಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿಯ ಭಾಗನೇ ಒಂದು ಸಮ್ಮೇಳನ, ಕನ್ನಡ ಸಾಹಿತ್ಯ ಸಮ್ಮೇಳನ ಸ್ಥಾಪನೆಯಾಗಿದ್ದು 1915ರಲ್ಲಿ. ಇಲ್ಲಿವರೆಗೂ ಕೂಡ ನಾವು ಅದನ್ನ ಆಚರಣೆ ಮಾಡ್ತೀವಿ, ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ನಂತರ ಬಂದ್ಬಿಟ್ಟು ಪ್ರಮುಖ ಭಾಗ ಈ ಕರ್ನಾಟಕದ ಕೆಲವೊಂದಿಷ್ಟ ನದಿಗಳು ನೋಡಿದ್ವಿ. ಆ ನದಿಗಳಿಗೆ ಕಟ್ಟಿದಂತಹ ಜಲಾಶಯಗಳು ಅಥವಾ ಡ್ಯಾಮ್ಸ್ಗಳು. ಪ್ರಮುಖ ಡ್ಯಾಮ್ಸ್ಗಳು, ಯಾವ ನದಿಗೆ ಯಾವ ಡ್ಯಾಮ್ಸ್ ಅನ್ನ ಅಥವಾ ಜಲಾಶಯವನ್ನ ಕಟ್ಟಲಾಗಿದೆ, ಕ್ವಶನ್ಸ್ ಅನ್ನ ಕೇಳಬಹುದು. ಅದೇನಪ್ಪ ಅಂದ್ರೆ ಪ್ರಮುಖವಾಗಿ ಒಂದು ಹಿಡಕಲ್ ಜಲಾಶಯ, ಹಿಡಕಲ್ ಡ್ಯಾಮ್ ಸಂಬಂಧಪಟ್ಟಿದ್ದು ಬೆಳಗಾವಿ ಜಿಲ್ಲೆಗೆ. ಯಾವ ನದಿಗೆ? ಘಟಪ್ರಭಾ ನದಿಗೆ. ಯಾವ ನದಿಗೆ? ಘಟಪ್ರಭಾ ನದಿಗೆ. ಎರಡನೇದು ನಾರಾಯಣಪುರ ಡ್ಯಾಮ್ ಅಥವಾ ಬಸವಸಾಗರ ಜಲಾಶಯ. ಯಾವ ನದಿಗೆ? ಕೃಷ್ಣಾ ನದಿಗೆ. ಯಾವ ಜಿಲ್ಲೆ? ಯಾದಗಿರಿ ಜಿಲ್ಲೆ. ಯಾದಗಿರಿ ಜಿಲ್ಲೆ. ಒಂದು ಹಿಡಕಲ್ ಡ್ಯಾಮ್, ಇನ್ನೊಂದು ಬಸವಸಾಗರ ಜಲಾಶಯ, ಅದು ಬೆಳಗಾವಿ ಜಿಲ್ಲೆ, ಇದು ಯಾದಗಿರಿ ಜಿಲ್ಲೆ. ಮೂರನೇದು ಬಂದ್ಬಿಟ್ಟು ನಮಗೆ ಪ್ರಮುಖವಾಗಿ ಆಲ್ಮಟ್ಟಿ ಡ್ಯಾಮ್ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ
ಜಲಾಶಯ. ಸಂಬಂಧಪಟ್ಟಿದ್ದು ಕೃಷ್ಣಾ ನದಿಗೆ. ಯಾವ ನದಿಗೆ? ಕೃಷ್ಣಾ ನದಿಗೆ. ಎಲ್ಲಿ? ಅದತ್ರ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಇದನ್ನ ನೋಡ್ತೀವಿ. ಓಕೆ, ನೆಕ್ಸ್ಟ್ ಗೋರೂರು ಜಲಾಶಯ. ಗೋರೂರು ಜಲಾಶಯ ಯಾವಪ್ಪ ಅಂದ್ರ ಜಿಲ್ಲೆ ಹಾಸನ ಜಿಲ್ಲೆ. ಯಾವ ಜಿಲ್ಲೆ? ಹಾಸನ ಜಿಲ್ಲೆ. ಯಾವ ನದಿಗೆ? ಹೇಮಾವತಿ ನದಿಗೆ. ಹೇಮಾವತಿ ನದಿಗೆ. ಹಾಸನ ಜಿಲ್ಲೆ ಅಂತ ಹೇಳಿದ್ನಿ. ಇಲ್ಲಿ ಬಂದ್ಬಿಟ್ಟು ಪ್ರಮುಖವಾಗಿ ಕಾವೇರಿ ನದಿ, ಉಪನದಿ, ಹೇಮಾವತಿ ನದಿ. ಆ ನದಿಗೆ ಕಟ್ಟಿದಂತ ಒಂದು ಜಲಾಶಯ ಗೋರೂರು ಜಲಾಶಯ, ಹಾಸನ ಜಿಲ್ಲೆ. ಅದೇ ರೀತಿ ನಮ್ಮ ಕರ್ನಾಟಕದ ಅತ್ಯಂತ ಎತ್ತರದ ಜಲಾಶಯ ಅಥವಾ ಡ್ಯಾಮ್ ಅದ್ರಪ್ಪ ಅಂದ್ರ ಸೂಪಾ ಅಣೆಕಟ್ಟು ಅಥವಾ ಸೂಪಾ ಜಲಾಶಯ. ಯಾವ ನದಿಗೆ? ಕಾಳಿ ನದಿಗೆ. ಯಾವ ಜಿಲ್ಲೆ? ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆ. ಓಕೆ, ಪ್ರಮುಖವಾಗಿರುವಂತಹ ಭಾಗ ಒಂದು ಸೂಪಾ ಡ್ಯಾಮ್, ಕರ್ನಾಟಕದ ಅತ್ಯಂತ ಎತ್ತರ ಜಲಾಶಯ. ಓಕೆ, ಯಾವ ಜಿಲ್ಲೆ? ಉತ್ತರ ಕನ್ನಡ ಜಿಲ್ಲೆ. ಓಕೆ, ಈ ಪ್ರಮುಖವಾಗಿ 5 ಜಲಾಶಯವನ್ನ ನೋಡಿದೀವಿ. ಇನ್ನು ಉಳಿದಂತಹ ಭಾಗ ನಾವು ನೋಡೋದು ಕರ್ನಾಟಕದ ಭೂಗೋಳಶಾಸ್ತ್ರದಲ್ಲಿ ನೋಡ್ತೀವಿ. ಯಾವ ಇದ್ರೂ ಕೂಡ ಅಲ್ಲಿ ನಾವು ನೋಡ್ತೀವಿ. ಓಕೆ, ಇದಾದ ಕೂಡಲೇ ಪ್ರಮುಖವಾಗಿ ಕರ್ನಾಟಕದಲ್ಲಿ ಸ್ಥಾಪನೆಯಾಗಿರುವಂತಹ ಪ್ರಥಮ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ವಿಸ್ಕೋ, ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಂಪನಿ. ಅದೇನಪ್ಪಾ ಅಂದ್ರೆ ಭದ್ರಾವತಿಯಲ್ಲಿ. ಎಲ್ಲಿ? ಭದ್ರಾವತಿಯಲ್ಲಿ. ನೆಕ್ಸ್ಟ್ ರೈಸ್ ಪಾರ್ಕ್ ಇರುವುದು ಎಲ್ಪ ಅಂದ್ರೆ ಪ್ರಮುಖವಾಗಿ ಗಂಗಾವತಿಯಲ್ಲಿ. ಓಕೆ, ಗಂಗಾವತಿ ಎಲ್ಲಿ? ಕರ್ನಾಟಕದಲ್ಲಿ. ಒಂದು ಭದ್ರಾವತಿ, ಇನ್ನೊಂದು ಗಂಗಾವತಿ. ಈ ಎಲ್ಲವನ್ನ ನೋಡಿದಾಗ ಓಕೆ, ಪ್ರಮುಖವಾಗಿ 1956ರಿಂದ ಓಕೆ ನವೆಂಬರ್ 1 ಮೈಸೂರು ರಾಜ್ಯದಿಂದ 1973 ಕರ್ನಾಟಕ ರಾಜ್ಯ. ಓಕೆ, ಇವೆಲ್ಲದರ ಬಗ್ಗೆ ನೋಡಿದ್ದು ಒಂದು ಕರ್ನಾಟಕದ ಸಂಕ್ಷಿಪ್ತವಾಗಿರುವಂತಹ ಒಂದು ವಿಶ್ಲೇಷಣೆ. ಓಕೆ, ಒಂದು ಸಾಮಾನ್ಯ ಅಧ್ಯಯನಕ್ಕೆ ಬೇಕಾಗಿರುವಂತಹ ಕೆಲವೊಂದಿಷ್ಟ ಪಾಯಿಂಟ್ಗಳು. ಓಕೆ, ಅಥವಾ ಒಂದು ವಿವರವಾಗಿರುವಂತಹ ಒಂದು ಸಾಮಾನ್ಯ ಅಧ್ಯಯನದ ಭಾಗ. ಓಕೆ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಓಕೆ ಇರುವಂತಹ ಪ್ರಮುಖ 8 ದಿಕ್ಕುಗಳು. ಓಕೆ, ಈಶಾನ್ಯ, ನೈಋತ್ಯ, ಆಗ್ನೇಯ, ವಾಯುವ್ಯ ಇವೆಲ್ಲವನ್ನ ನೋಡುವಂತಹ ಭಾಗ. ಓಕೆ, ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ, ಅರಬ್ಬಿ ಸಮುದ್ರ ಇವೆಲ್ಲವೂ ಕೂಡ ಒಳಗೊಂಡಿರುವಂತಹ ಪ್ರಮುಖ ನಮ್ಮ ಗಡಿ ರಾಜ್ಯಗಳು. ಓಕೆ, ಹಾಗೂ ಒಂದು ಸಮುದ್ರದ ತೀರ. ಯಾವ ತೀರ? ಮ್ಯಾಕ್ರಲ್ ತೀರ. ಓಕೆ, ಮ್ಯಾಕ್ರಲ್ ತೀರ. ಪ್ರಮುಖ 31 ಜಿಲ್ಲೆಗಳು ಮತ್ತು 4 ಕಂದಾಯ ವಿಭಾಗ. ಇದೇನಪ್ಪಾ ಅಂದ್ರೆ ಪ್ರಮುಖವಾಗಿ ಇರುವಂತಹ ಕರ್ನಾಟಕದ ಒಂದು ಸಾಮಾನ್ಯ ಜ್ಞಾನ. ಎಲ್ಲ ಮಾಹಿತಿಯು ಸಂಬಂಧಪಟ್ಟಿದ್ದು ಒಂದು ಸಾಮಾನ್ಯ ಅಧ್ಯಯನಕ್ಕೆ. ಅದರಲ್ಲಿ ಒಂದು ರಾಜ್ಯ ಕರ್ನಾಟಕ. ಓಕೆ, ಕರ್ನಾಟಕದ ಪ್ರಮುಖ ರಾಜ್ಯದ ಮಾಹಿತಿ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಮಾಡಿ. ಅದರೊಂದಿಗೆ ನಾವು ನಿಮ್ಮಿಂದ ಓಕೆ ಒಂದು ಸಹಕಾರ, ಒಂದು ಸಪೋರ್ಟ್ ಅಷ್ಟೇ, ಮತ್ತೇನೂ ಇಲ್ಲ. ಓಕೆ, ಹಾಗೂ ನಮ್ಮ ಈ ಒಂದು ಸಂಜೀವಿನಿ ಕೋಚಿಂಗ್ ಸೆಂಟರ್ನ ಒಂದು ಕ್ಲಾಸಸ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂಬರುವಂತಹ ಎಲ್ಲ ವಿಡಿಯೋಗಳನ್ನು ಹಾಗೂ ಎಲ್ಲ ಜ್ಞಾನದ ಮಾಹಿತಿಯನ್ನ ಪಡೆದುಕೊಳ್ಳಿ. ಮತ್ತು ಮುಂಬರುವಂತಹ ಎಲ್ಲ ಗವರ್ಮೆಂಟ್ ಹುದ್ದೆಯ ಕೆಲವೊಂದಿಷ್ಟ ಮಾಹಿತಿ, ಓಕೆ ನೋಟಿಫಿಕೇಶನ್ ಡೇಟ್ಗಳು, ಅದರೊಂದಿಗೆ ಆ ಹುದ್ದೆಗೆ ಇರುವಂತಹ ವಿವರ ಅಧ್ಯಯನವನ್ನ ಓಕೆ ಯಾವ ರೀತಿ ನಾವು ಪಾಸ್ ಮಾಡಬಹುದು, ಅದಕ್ಕೆ ಇರುವಂತಹ ಪ್ರಮುಖ ವಿಷಯಗಳು, ಅದಕ್ಕೆ ಯಾವ ರೀತಿ ನಾವು ತಯಾರಿಯನ್ನ ಮಾಡಬಹುದು, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ನಾವು ಪಡೆದುಕೊಳ್ಬೇಕಂತ ಹೇಳಿ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಹಾಗೂ ನಿಮ್ಮ ಸಹಪಾಠಿಗಳಿಗೆ ಓಕೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಹಾಗೂ ಈ ಒಂದು ಮಾಹಿತಿಯನ್ನು ನೀಡುತ್ತಿರುವಾಗ ಯಾವುದೇ ಒಂದು ವಿಷಯ ಕೂಡ ಕಡಿಮೆ ಆಗಿದ್ರೆ ಅದು ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಓಕೆ, ಅದರ ಮುಖಾಂತರ ನಮಗೆ ಗೊತ್ತಾಗೋದು ನಾವು ಮಾಡುತ್ತಿರುವಂತಹ ವಿಡಿಯೋ ನಿಮಗೆ ಎಷ್ಟು ಜ್ಞಾನಪೂರ್ವಕವಾಗಿ ಒಳ್ಳೆಯದಾಗಿದೆ ಅಂತ ಹೇಳಿ ನಮಗೆ ಅನಿಸುವುದು. ಕರ್ನಾಟಕ ಮತ್ತು ಮುಂಬರುವಂತಹ ಪ್ರಮುಖ 27 ರಾಜ್ಯಗಳು ಹಾಗೂ 8 UTsಗಳ ಮಾಹಿತಿ, ಅದರೊಂದಿಗೆ ಮ್ಯಾಥಮೆಟಿಕ್ಸ್, ರೀಸನಿಂಗ್ ಮತ್ತು ಪ್ರಮುಖವಾಗಿ ಮ್ಯಾಥ್ಸ್, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್ ಮತ್ತು ಜಿಯೋಗ್ರಫಿ ಓಕೆ ಸಂಕ್ಷಿಪ್ತವಾಗಿ ಎಲ್ಲದರ ಮಾಹಿತಿಯನ್ನ ನಿಮಗೆ ಕೊಡಲಾಗುವುದು. ಲ್ಯಾಂಗ್ವೇಜ್ ಬಂದ್ಬಿಟ್ಟು ಕನ್ನಡ, ಹಿಂದಿ, ಇಂಗ್ಲಿಷ್ ಇವು ಕೂಡ ಓಕೆ ಆಯಾ ಹುದ್ದೆಗಳಿರುವಂತಹ ಲ್ಯಾಂಗ್ವೇಜ್ಗಳ ಮುಖಾಂತರನೇ ನಿಮಗೆ ಈ ವಿಷಯಗಳನ್ನ ತಿಳಿಸಿಕೊಳ್ಳಲಾಗುವುದು. ಎಲ್ಲವೂ ಕೂಡ ನಿಮಗೆ ಹೇಳಿ ಸುಲಭವಾಗಿ ಅಥವಾ ಸುಲಭ ಮಾರ್ಗದಲ್ಲಿ ಹೇಳಿಕೊಡುವಂತಹ ಒಂದು ನಮ್ಮ ವಿಚಾರ. ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್. ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ. ಜೈ ಹಿಂದ್.